ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕತೆ ಇರುತ್ತದೆ. ಕೆಲವು ಕತೆಗಳು ಪ್ರಕಾಶಮಾನವಾಗಿ ಎಲ್ಲೆಡೆ ಹರಡುತ್ತವೆ ಮತ್ತು ಇನ್ನು ಕೆಲವು ಕತ್ತಲೆಯೊಳಗೆ ಅಡಗಿ ಬಿಡುತ್ತವೆ. ಆದರೆ ಈ ಮರೆಮಾಚಲಾದ ನಸುಕಿನ ಹಾಡುಗಳಂತೆ ನಿಶ್ಶಬ್ದವಾಗಿರುವ ಕತೆಗಳನ್ನು ಕೂಡ ಬೆಳಕಿಗೆ ತರುತ್ತಾ ನಡೆಯುತ್ತಿರುವ ಒಂದು ವಿಶೇಷ ಪ್ರಯತ್ನದ ತಂಡವೇ ಸ್ಟೋರೀಸ್ ದಟ್ ಮ್ಯಾಟರ್. ಉಡುಪಿಯ ಮೂಲದ ವಿಭಿನ್ನ ಹಿನ್ನೆಲೆಗಳಿಂದ ಬಂದವರ ತಂಡವಿದು. ಇವರ ಏಕೈಕ ಉದ್ದೇಶ ಕತೆ ಹೇಳುವುದು. ಆದರೆ ಯಾವುದೋ ಕಲ್ಪಿತ ಕಥೆಯಲ್ಲ, ನಿಜವಾದ ಬದುಕಿನ ನುಡಿಮುತ್ತುಗಳನ್ನ, ಅನುಭವದ ಕ್ಷಣಗಳನ್ನ, ಅನ್ಯತಾ ನಿಖರವಾದ ದಡವಿಲ್ಲದ ಬಿಸಿಲಿನ ನೆನಪನ್ನ ಹಂಚಿಕೊಳ್ಳುವುದು. ಸ್ಟೋರೀಸ್ ದಟ್ ಮ್ಯಾಟರ್ ತಂಡ ಪ್ರತಿಯೊಬ್ಬ ಅಜ್ಞಾತ ನಾಯಕನ ಕಥೆಯನ್ನ ವಿಶ್ವದ ಮುಂದೆ ತರುವ ಸದುದ್ದೇಶದೊಂದಿಗೆ ಡಾಕ್ಯುಮೆಂಟರಿ ಚಿತ್ರೀಕರಣದ ಮೂಲಕ ಜನಮನ ಗೆಲ್ಲುತ್ತಿದೆ. ಈ ತಂಡದ ಕಥೆಗಳು ಮನೋರಂಜನೆಗಾಗಿ ಅಲ್ಲ, ಅವು ನಿಮ್ಮೊಳಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತವೆ, ಆಲೋಚನೆಗೆ ಎಡೆಮಾಡಿಕೊಡುತ್ತವೆ ಮತ್ತು ಕೆಲವೊಮ್ಮೆ ಮನಸ್ಸನ್ನ ತಟ್ಟುತ್ತವೆ. ಭಾರತೀಯ ಸಂಸ್ಕೃತಿಯ ಸೊಬಗು, ಜನಪದ ಪರಂಪರೆಯ ಸೊಗಡು, ಗ್ರಾಮೀಣ ಭಾರತದ ಭವಿಷ್ಯ, ಹೀಗಾಗಿ ಇವರು ಮಾಡುವ ಪ್ರತಿಯೊಂದು ಪ್ರಾಜೆಕ್ಟ್ ಇದು ಕೇವಲ ಫಿಲ್ಮ್ ಅಲ್ಲ, ಒಂದು ಸಂವೇದನೆಯ ದಿಗ್ಗಜ ಯಾತ್ರೆ. ಒಂದಿಷ್ಟು ಕಡಿಮೆ ಬಜೆಟ್, ಆದರೆ ಅಪಾರ ಬುದ್ಧಿಮತ್ತೆ, ನಿಷ್ಠೆ ಮತ್ತು ದೃಢ ನಂಬಿಕೆಯೊಂದಿಗೆ ಇವರು ಕಥೆಗಳನ್ನು ಶೋಧಿಸುತ್ತಾರೆ, ಸಂಗ್ರಹಿಸುತ್ತಾರೆ, ಚಿತ್ರೀಕರಿಸುತ್ತಾರೆ. ಒಂದು ಕ್ಯಾಮೆರಾ, ಕೆಲವು ನೋಟ್ಸ್ಬುಕ್ ಮತ್ತು ಕೇಳಲು ಸಿದ್ಧ ಮನಸ್ಸು. ಇದರ ಜೊತೆಗೆ ಇಲ್ಲಿಯ ಕಥೆಗಾರರು ಗ್ರಾಮಾಂತರ ಭಾರತದ ದಾರಿಗಳಲ್ಲಿ ಹೆಜ್ಜೆ ಹಾಕುತ್ತಾ ಅನುಭವದ ಕಣ್ಣಂಚಿನಿಂದ ಬದುಕನ್ನ ಸೆರೆ ಹಿಡಿಯುತ್ತಿದ್ದಾರೆ. ಸ್ಟೋರೀಸ್ ದಟ್ ಮ್ಯಾಟರ್ ಒಂದು ಪ್ರಯತ್ನ, ಒಂದು ಚಳುವಳಿ ಮತ್ತು ಪ್ರಮುಖವಾಗಿ ಒಂದು ಮಾಧ್ಯಮದ ಬದಲಾವಣೆಯ ಧ್ವನಿ. ನಾವೆಲ್ಲರೂ ಒಂದಲ್ಲ ಒಂದು ಕಥೆಗಳಲ್ಲಿ ಬದುಕುತ್ತಿದ್ದೇವೆ, ಆದರೆ ಕೆಲವೊಂದು ಕಥೆಗಳು ಮಾತ್ರ ಸಮಾಜವನ್ನ ಬದಲಾಯಿಸಬಲ್ಲ ಶಕ್ತಿಯನ್ನ ಹೊಂದಿದೆ. ಅವು ಹೇಳಬೇಕಾದ ಕಥೆಗಳು, ಅವು ಕೇಳಬೇಕಾದ ಕಥೆಗಳು. ಸ್ಟೋರೀಸ್ ದಟ್ ಮ್ಯಾಟರ್ ಕೇವಲ ಕಥೆಗಳ ಸಾಲುಗಳಲ್ಲ, ಇವು ನಮ್ಮ ಸುತ್ತಲಿನ ಜಗತ್ತಿನ ಅಜ್ಞಾತ ಸತ್ಯಗಳ ಧ್ವನಿ. ಈ ಧ್ವನಿಗಳಿಗೆ ಕಿವಿಗೊಡೋಣ, ಈ ಕಥೆಗಳಿಗೆ ಪ್ರೋತ್ಸಾಹ ನೀಡೋಣ. ಬನ್ನಿ, ಇಲ್ಲಿನ ಯುವಕರ ತಂಡವನ್ನ ಮಾತನಾಡಿಸೋಣ. ವೀಕ್ಷಕರೇ ನಮಸ್ಕಾರ. ಕ್ಲಾಸಿಕ್ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಚಲನಚಿತ್ರ ಮಾಡುವವರನ್ನ ತೋರಿಸ್ತಾ ಇಲ್ಲ ಅಥವಾ ಡ್ರಾಮಾ ಆರ್ಟಿಸ್ಟ್ ಅನ್ನ ಪರಿಚಯಿಸ್ತಾ ಇಲ್ಲ. ಆದ್ರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಬದುಕ್ತಾ ಇರುವಂತಹ ನಮ್ಮ ಜೀವನದಲ್ಲಿ ಕೆಲವಷ್ಟು ಕಥೆಗಳನ್ನ ಕೇಳಿಯೂ ಕೇಳದಂತೆ ನಾವು ಬದುಕ್ತಾ ಇರ್ತೇವೆ. ಅಂಥದ್ರಲ್ಲಿ ಅಂತಹ ಕಥೆಗಳಿಗೆ ನೈಜ ರೂಪಣವನ್ನ ಕೊಟ್ಟು ನಮ್ಮವರಿಗೆ ಒಂದು ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ತಂಡ ಮಾಡ್ತಾ ಇದೆ. ಅದುವೇ ಸ್ಟೋರೀಸ್ ದಟ್ ಮ್ಯಾಟರ್. ಕಳೆದ 3 ವರ್ಷಗಳಿಂದ ಭಾರತದಾದ್ಯಂತ ಸಂಚರಿಸಿ ನಮ್ಮ ಸಂಸ್ಕೃತಿಯ ಒಂದು ಸೊಗಡು ಇರಬಹುದು, ಜನಪದ ಶೈಲಿ ಇರಬಹುದು, ಇದನ್ನ ತಮ್ಮ ಕ್ಯಾಮರಾದ ಕೈಗಳಿಂದ ಸೆರೆ ಹಿಡಿತಾ ಛಾಯಾಚಿತ್ರದ ಶಿಲ್ಪವನ್ನ ದೃಶ್ಯವಾಗಿ ಮಾತ್ರ ಅಲ್ಲ, ಕಥೆಯ ರೂಪದಲ್ಲಿ ಜನರಿಗೆ ಬಿತ್ತರಿಸುವ ಒಂದು ಪ್ರಯತ್ನವನ್ನ ಈ ತಂಡ ಮಾಡ್ತಾ ಇದೆ. ಬನ್ನಿ, ಹೃದಯ ಶ್ರೀಮಂತಿಕೆಯ ಸ್ಟೋರೀಸ್ ದಟ್ ಮ್ಯಾಟರ್ ತಂಡದ ರಂಜಿತ್ ಅಂಬಲ್ಪಾಡಿ ಹಾಗೂ ಶಶಾಂಕ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸ್ಟೋರೀಸ್ ದಟ್ ಮ್ಯಾಟರ್ ತಂಡದ ಒಂದು ಪರಿಚಯವನ್ನ ನಾನು ಮಾಡ್ಕೊಂಡಾಗ ನನಗನ್ನಿಸಿದ್ದು ಇಷ್ಟೇ: ಕತೆ ಎಲ್ರೂ ಜೀವನದಲ್ಲೂ ಇರ್ತದೆ, ಹೌದಲ್ಲ? ಕತೆ ಕೆಲವೊಮ್ಮೆ ನಾವು ಹೇಳುವ ತನಕ ಅದು ಸುಮ್ಮನಾಗಿರ್ತದೆ ಮತ್ತು ಕೂಡ ಅದಕ್ಕೆ ಅದು ಜೀವಂತಿಕೆಯನ್ನ ಪಡೆದುಕೊಳ್ತದೆ. ಆದ್ರೆ ಆ ಕಥೆಯನ್ನ ನೈಜ ರೂಪಣಕ್ಕೆ ತಂದು ಅದನ್ನ ಜನರಿಗೆ ಬಿತ್ತರಿಸುವಂತ ಪ್ರಯತ್ನವನ್ನ ಸ್ಟೋರೀಸ್ ದಟ್ ಮ್ಯಾಟರ್ ತಂಡ ಮಾಡ್ತಾ ಇದೆ. ಸೊ ಸ್ಟೋರೀಸ್ ದಟ್ ಮ್ಯಾಟರ್ ತಂಡ, ಈ ಒಂದು ತಂಡದ ಹಿನ್ನೆಲೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸ್ಟೋರೀಸ್ ದಟ್ ಮ್ಯಾಟರ್ ನಾವು ಒಂದು ಕೊರೋನಾ ಬಂದ ಟೈಮ್, ಒಂದು 2019-20 ಹಾಗೆ ಹೋದ್ರೆ, ಸೊ ಕೊರೋನಾದಲ್ಲಿ ನಮ್ಮ ಜೀವನ ಶೈಲಿ, ಅಲ್ಲಿ ಆಗ್ತಿರೋ ಕಷ್ಟ ಹೇಗೆ ಆಗ್ತಾ ಇದೆ ಅಂತ ತೋರಿಸ್ಬೇಕಂತ ಒಂದು ಐಡಿಯಾದಲ್ಲಿ ನಾವೊಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ವಿ. ಸೊ ಅದರಲ್ಲಿ ಬಂದ ಒಂದು ಕಮೆಂಟ್ ಸ್ಟೋರೀಸ್ ದಟ್ ಮ್ಯಾಟರ್ ಅಂತ. ಸೊ ಅದನ್ನೇ ನಾವು ನಮ್ಮ ಒಂದು ತಂಡಕ್ಕೆ ನಾಮಕರಣ ಅಂತ ಮಾಡಿ ಅದನ್ನು ತಕೊಂಡು ಮುಂದೆ ಹೋಗಿದ್ದೇವೆ. ಸೊ ಮೊದಲಿಗೆ ಹೇಳುದಂದ್ರೆ ಶಶಾಂಕ್ ಮತ್ತೆ ಶ್ರವಣ್, ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಅವರಿಬ್ರು ಸ್ಟಾರ್ಟ್ ಮಾಡಿದ ಒಂದು ತಂಡ ರಾಗ ಪ್ರೊಡಕ್ಷನ್ ಅಂತ ಹೇಳಿ, ಒಂದು ಮದುವೆ ರಿಲೇಟೆಡ್ ಆಗಿ ವಿಡಿಯೋ ಮಾಡುವ ಸಂಸ್ಥೆ ಇದು. ಅಲ್ಲಿಂದ ಅದು ಮುಂದುವರಿದ ಭಾಗವಾಗಿ ಒಬ್ಬೊಬ್ರೆ ಒಂದೊಂದೇ ಜನ, ಮುರಳಿ ಅಂತ ಒಬ್ಬ ಇದ್ದಾನೆ, ಅವ ಫೋಟೋಗ್ರಾಫರ್, ಆರ್ಕಿಟೆಕ್ಟ್ ಕಮ್ ಫೋಟೋಗ್ರಾಫರ್. ನಿತೇಶ್ ಮಟ್ಟು ಅಂತಿದ್ದಾರೆ, ಅವರು ಕಾರ್ಪೊರೇಟ್ ಮುಂಬೈಯಲ್ಲಿ ಒಂದು ಸಂಸ್ಥೆಯಲ್ಲಿ LNT ಅಲ್ಲಿ ವರ್ಕ್ ಮಾಡ್ತಿದ್ದವರು. ಅದನ್ನು ಬೇಡ ಅಂತ ಬಿಟ್ಟು ಇಲ್ಲಿ ಬಂದು ಈ ತಂಡವನ್ನು ಜಾಯಿನ್ ಆಗಿ ಮುನ್ನಡೆಸ್ಕೊಂಡು ಹೋಗ್ತಿದೆ. ಹಾಗೆ ಒಂದು ಸಣ್ಣ ಸಂಸ್ಥೆ ಮದ್ವೆ ಒಂದು
ನಮ್ಮ ನಾರ್ಮಲ್ ಲೈಫ್ ಏನಿದೆ ಅಂತ ಕೆರಿಯರ್ ಪಾತ್ ಅನ್ನು ಬಿಟ್ಟು ಹಾ ಹಾ ಒಂದೊಂದು ಒಳ್ಳೆಯ ಸ್ಟೋರಿ ಇರ್ಬೋದು ಅಂತ ಒಂದು ರೀತಿಯಾದ ಜನರಿಗೆ ಪರಿಚಯ ಮಾಡಿ ಕೊಡ್ಬೇಕಂತ ಹೇಳಿ ಮುಂದೆ ಬಂದು ಈ ರೀತಿ ತಂಡ ರೂಪುಗೊಂಡಿದೆ. ಈಗ ಒಂದು 16 ಜನರ ತಂಡ ಆಗಿ ರೂಪುಗೊಂಡಿದೆ. ನಾನು ಮುರಳಿಯ ಫ್ರೆಂಡ್, ಸೊ ಇವರ ಪರಿಚಯ ಆಗಿ ನಾನು ಇಲ್ಲಿ ಜಾಯಿನ್ ಆಗಿ ಈಗ ಇಲ್ಲಿ ನಾನು ಸಹ ನನ್ನ ಆದಷ್ಟು ಇದೆಲ್ಲ ವರ್ಕ್ ಎಲ್ಲ ಮಾಡ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ಈ ಒಂದು ಸ್ಟೋರೀಸ್ ದಟ್ ಮ್ಯಾಟರ್ ತಂಡಕ್ಕೆ ಬುನಾದಿಯಾಗಿದ್ದು ರಾಗ ಪ್ರೊಡಕ್ಷನ್ಸ್ ಅಲ್ವಾ? ಸೊ ಶಶಾಂಕ್ ಅವರು ನಿಮ್ಮ ಫ್ರೆಂಡ್ ಒಟ್ಟಿಗೆ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇದಕ್ಕೇನು ಪ್ರೇರಣೆ ಸಿಕ್ತು ನಿಮ್ಗೆ? ಯಾಕಂದ್ರೆ ಸ್ಟೋರೀಸ್ ದಟ್ ಮ್ಯಾಟರ್ ಅಂತ ಹೇಳುವಂತದ್ದು ಒಂದು ಕಮೆಂಟ್ ರೂಪದಲ್ಲಿ ಬಂದರೂ ಕೂಡ ಅದನ್ನ ನೀವು ಪಿಕ್ ಮಾಡಿ ಈ ಒಂದು ಪ್ರೇರಣೆಯ ರೂಪದಲ್ಲಿ ಪಡ್ಕೊಂಡ್ರಿ. ಸೊ ಏನು ಅದಕ್ಕೆ ಕಾರಣ ಆಯ್ತು? ನಿಮ್ಮ ಥಿಂಕಿಂಗ್ ಯಾವ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದಾ? ಅಂದ್ರೆ ಯೂಶಲಿ ವೆಡ್ಡಿಂಗ್ಸ್ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಗಿರ್ತದೆ. ಯಾಕಂದ್ರೆ ಅದೇ ಸೇಮ್ ಕೈಂಡ್ ಆಫ್ ರಿಚುವಲ್ಸ್ ಇದು ಎಲ್ಲ. ನಮ್ಗೆ ಈ ಊರಿದ್ ಸ್ಟೋರೀಸ್ ಹೇಳ್ಬೇಕಿತ್ತು, ಬಿ ಇಟ್ ಒಂದ್ ಸ್ಮಾಲ್ ಹೋಟೆಲ್ ಇರ್ಬೋದು, ಇಲ್ಲ ಯಾವ್ದಾದ್ರು ಕಲ್ಚರ್ ಇರ್ಬೋದು. ಸೊ ನಮ್ಗೆ ಆ ಸ್ಟೋರೀಸ್ ಅನ್ನು ನಮ್ಮ ರೀತಿಯಲ್ಲಿ ಒಂದು ತೋರಿಸಬೇಕು. ಬಿಕಾಸ್ ಇಟ್ಸ್ ಅ ಡಿಫರೆಂಟ್ ವರ್ಲ್ಡ್. ಅಂದ್ರೆ ವೆಡ್ಡಿಂಗ್ಸ್ ಒಂದು ಡಿಫರೆಂಟ್ ವರ್ಲ್ಡ್, ಸ್ಟೋರೀಸ್ ಅಂದ್ರೆ ಡಾಕ್ಯುಮೆಂಟರೀಸ್ ಒಂದು ಡಿಫರೆಂಟ್ ವರ್ಲ್ಡ್. ಸೊ ಆಸ್ ಫಿಲ್ಮ್ ಮೇಕರ್ಸ್ ನಮ್ಗೆ ಅದೊಂದು ಕ್ವೆಸ್ಟ್ ಇತ್ತು, ಏನಂದ್ರೆ ವಿ ವಾಂಟೆಡ್ ಟು ಶೋ ಕೇಸ್ ದಿಸ್ ಸ್ಟೋರೀಸ್. ಸೊ ಹಾಗೆ ನಾವು ಅದನ್ನು ಲೈಕ್ ಸ್ಮಾಲ್ ಆಗಿ ಯೂಶಲಿ ನಾವು ಫಸ್ಟ್ ಮಂತ್ಲಿ ಒನ್ಸ್ ಅಪ್ಲೋಡ್ ಮಾಡ್ತಿದ್ವಿ. ಇವೆಂಚುಲಿ ಮತ್ತೆ ಮಂತ್ಲಿ 2-3 ಮಾಡ್ತಾ ದೆನ್ ವಿ ಸ್ಟಾರ್ಟೆಡ್ ಓಕೆ ಫುಲ್ ಫ್ಲೆಜ್ಡ್ ಆಗಿ ವಿ ಕ್ಯಾನ್ ಡೂ ದಿಸ್ ಆಸ್ ವೆಲ್. ಸೊ ಅವಾಗ ವೆಡ್ಡಿಂಗ್ಸ್ ಆಗ್ತಿತ್ತು ಒಂದ್ ಎಂಡ್ ಅಲ್ಲಿ. ಸೊ ದಿಸ್ ಇಸ್ ಅಂದ್ರೆ ವಾಟ್ ವಿ ಸೇ ಇಸ್ ಒನ್ ಫಾರ್ ದ ಸೋಲ್, ಒನ್ ಫಾರ್ ದ ಕಿಚನ್ ಅಂತ ಹೇಳ್ತೇವಲ್ಲ. ಸೊ ಒಂದು ಲೈವ್ಲಿಹುಡ್ ಗೆ, ಒಂದು ಜಸ್ಟ್ ಫಾರ್ ನಮ್ಮ ತೃಪ್ತಿಗೆ, ಪ್ಯಾಷನ್ ತರ. ಓಕೆ, ಇದನ್ನ ನೀವು ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾದ್ರೆ ಈ ಒಂದು ಮದುವೆಯ ಒಂದು ವಿಡಿಯೋಗ್ರಫಿ ಮಾಡ್ತಾ ಇದ್ರಿ, ಅಲ್ಲಿಂದ ನೀವು ಈ ಒಂದು ಡಾಕ್ಯುಮೆಂಟರಿ ಜರ್ನಿಯನ್ನ ಪ್ರಾರಂಭ ಮಾಡಿದ್ರಿ. ಸೊ ಇದಕ್ಕೊಂದು ತಂಡವನ್ನ ಕಟ್ಕೊಳ್ಬೇಕಾಗಿತ್ತು. ಈ ತಂಡವನ್ನ ಕಟ್ಲಿಕ್ಕೆ ನಿಮ್ಗೆ ಯಾವ ರೀತಿಯ ಒಂದು ಐಡಿಯಾಸ್ ಬಂತು? ಅಂದ್ರೆ ಒಬ್ಬರನ್ನ ಅಪ್ರೋಚ್ ಮಾಡಿ ನೀವು ಈ ಒಂದು ತಂಡವನ್ನ ಕಟ್ಟಿದ್ರ, ಅಥವಾ ಒಬ್ಬೊಬ್ಬರೇ ಇದಕ್ಕೆ ಜಾಯಿನ್ ಆಗ್ತಾ ಹೋದ್ರ? ಸೊ ಒಬ್ಬೊಬ್ರೆ ಜಾಯ್ನ್ ಆಗ್ತಾ ಹೋದ್ರು. ಅಂದ್ರೆ ನಮ್ಮದೇ ಬೇಸಿಕಲಿ ನಮ್ಮದೇ ಈಗ ಫ್ರೆಂಡ್ಸ್ ಸರ್ಕಲ್ ತರಾನೇ ಇತ್ತು. ಸೊ ನಾವು ಅದನ್ನು ಡೆವಲಪ್ ಮಾಡ್ತಾ ಎಲ್ಲರೂ. ಸೊ ನಮ್ಮದ್ ಮೇನ್ ಬೆಸ್ಟ್ ಪಾರ್ಟ್ ಅಬೌಟ್ ನಮ್ಮ ಟೀಮ್ ಅಂತಂದ್ರೆ ಎಲ್ಲರೂ ಸೇಮ್ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಬಿಕಾಸ್ ವಿ ವಾಂಟ್ ಟು ಪ್ರೊಡ್ಯೂಸ್ ಗ್ರೇಟ್ ಫಿಲ್ಮ್ಸ್ ಇನ್ ದಿ ಎಂಡ್, ಲೈಕ್ ದಟ್ ಇಸ್ ದ ಮೇನ್ ಗೋಲ್ ನಮ್ಮದು. ಸೊ ಅದಕ್ಕೆ ಎವ್ರಿಬಡಿ ಜಾಯಿಂಡ್ ಇನ್, ಎವ್ರಿಬಡಿ ಪುಟ್ ಇನ್ ದ ಎಕ್ಸ್ಟ್ರಾ ಅವರ್ಸ್, ಎಕ್ಸ್ಟ್ರಾ ಎಫರ್ಟ್ಸ್ ಅಂಡ್ ಎವ್ರಿಥಿಂಗ್. ಸೊ ಅದು ಮೈಂಡ್ ಸೆಟ್ ಅನ್ನು ನಾವು ಇನ್ನೂ ಸಹ ಅಂದ್ರೆ ಇನ್ ದಿ ಇನಿಷಿಯಲ್ ಇಯರ್ಸ್ ಈಗ ಸಹ ನಾವು ಅದನ್ನೇ ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಲೈಕ್ ಇನ್ ದಿ ಎಂಡ್ ಲೈಕ್ ನಮ್ಮ ಸ್ಟೋರೀಸ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು. ಸೊ ನಮಗೆ ಅದನ್ನು ಇನ್ ದ ಬೆಸ್ಟ್ ವೇ ಪಾಸಿಬಲ್, ಇನ್ ದ ಬೆಸ್ಟ್ ಸಿನಿಮ್ಯಾಟಿಕ್ ವಿಷನ್ ಪಾಸಿಬಲ್ ನಾವು ಅದನ್ನು ತೋರಿಸಬೇಕಂತ ಟೀಮ್ ಇದ್ ಮೈಂಡ್ ಸೆಟ್ ಇದೆ. ಸೊ ಹಾಗೆ ನಾವು ಡೆವಲಪ್ ಆಗ್ತಾ ಹೋಗ್ತಾ ಸೊ ಟೀಮ್ ವೆಂಟ್ ಗ್ರೋಯಿಂಗ್ ಬಿಗರ್ ಅಂಡ್ ಬಿಗರ್. ಓಕೆ, ಸೊ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೂ ಅಥವಾ ಸಂಸ್ಥೆಯನ್ನ, ಯೂನಿಟ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೂ ನಮಗೆ ಬಜೆಟ್ ನ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ. ಸೊ ಚಿಕ್ಕ ಬಜೆಟ್ ಇಂದ ಪ್ರಾರಂಭವಾದ ಒಂದು ಸಂಸ್ಥೆ ಇದು ಅಂತ ಹೇಳ್ಬೋದು. ಸ್ಟೋರೀಸ್ ದಟ್ ಮ್ಯಾಟರ್ ಯಾವ ರೀತಿಯ ಸವಾಲನ್ನ ಎದುರಿಸಿತು ಈ ಒಂದು ಚಿಕ್ಕ ಬಜೆಟ್ ನಿಂದ ಈಗಿನ ಒಂದು ಸ್ಥಳಕ್ಕೆ ತಲುಪಬೇಕಾದ್ರೆ ಅಂತ ಹೇಳ್ಬೋದಾ? ಸೊ ಹಾಗೆ ಹೇಳಿದಾಗೆ ರಾಗ ಪ್ರೊಡಕ್ಷನ್ ಅಂತ ಏನಿದೆ ಅದರಲ್ಲಿ ನಾವು ಮದುವೆ ರಿಲೇಟೆಡ್ ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರಬೇಕು, ಅದನ್ನು ಮಾಡ್ತಾ ಹೋಗ್ತಿದ್ದೇವೆ. ಈ ಸ್ಟೋರೀಸ್ ದಟ್ ಮ್ಯಾಟರ್ ಅಲ್ಲಿ ನಾವು ಮಾನಿಟೈಸೇಷನ್ ರಿಲೇಟೆಡ್ ಆಗಿ ಯೋಚನೆ ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಹಿಂದೆ ಅದರ ಬಗ್ಗೆ ಒಂದು ಯಾವ್ದಾದ್ರು ಮನಿ ಇಂಪಾರ್ಟೆಂಟ್ ಅಥವಾ ಯಾವ್ದಾದ್ರು ವಿಷಯ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿ ಕೇಳಿದಾಗ ನಮ್ಮ ತಂಡದ ಮೊದಲ ಉದ್ದೇಶ ಕ್ವಾಲಿಟಿ. ಒಂದು ನಾವೆಂತ ಕೊಡ್ತಾ ಇದ್ದೇವೆ, ಸ್ಟೋರಿ ಎಂತ ಹೇಳ್ತಾ ಇದ್ದೇವೆ, ಅದೊಂದು ಒಳ್ಳೆ ಕ್ವಾಲಿಟಿ ಇರ್ಬೇಕು, ಅದು ತುಂಬಾ ಪ್ರಚಲಿತ ಆಗದ ಸ್ಟೋರಿ ಇರ್ಬೇಕು ಅಂತ. ಸೊ ರಾಗ ಪ್ರೊಡಕ್ಷನ್ ಅಲ್ಲಿ ಎಂತ ವೆಡ್ಡಿಂಗ್ ಮಾಡ್ತಾ ಏನು ಹಣ ಉಳಿತಾ ಇತ್ತು ಅಂದ್ರೆ ಸರ್ಪ್ಲಸ್ ಅಂತ ಏನು ಬರ್ತದೆ, ಅದನ್ನು ಈ ಸ್ಟೋರಿ ಸ್ಟಾರ್ಟ್ ಮ್ಯಾಟರ್ ಇದ್ದು ತಂಡವನ್ನು ಬೆಳೆಸ್ಲಿಕ್ಕೆ ನಾವು ಯೂಸ್ ಮಾಡ್ತಾ ಹೋದ್ವಿ. ಅದ್ರ ಬೇಸಿಸಲ್ಲಿ ಬೆಳೀತಾ ಹೋಯ್ತು. ಇಲ್ಲಾದ್ರೆ ಒಂದು ಕಂಟೆಂಟ್ ಮಾಡಿ ನಾವೇನಾದ್ರೂ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಂತಂದ್ರೆ ಕ್ವಾಲಿಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ನಾವು ಒಂದು ಸ್ವಲ್ಪ ಪ್ರಚಲಿತಕ್ಕೆ ಬಂದ ಮೇಲೆ ನಾವು ಅದನ್ನ ಕಂಟೆಂಟ್ ಅನ್ನು ಕ್ಲಾರಿಟಿ ವಿತ್ ಕ್ವಾಲಿಟಿ ಎಲ್ಲ ಕೊಡ್ತಾ ಹೋಗ್ಬೋದು. ಬಟ್ ಆ ರಾಗ ಪ್ರೊಡಕ್ಷನ್ ಅಂತ ಇದ್ದ ಕಾರಣದಿಂದಾಗಿ ನಮಗೆ ಒಂದು ಕೈಂಡ್ ಆಫ್ ಬೆನಿಫಿಟ್ ಆಯ್ತು. ನಾವು ಇಲ್ಲಿ ಸಹ ವರ್ಕ್ ಮಾಡ್ತಿದ್ವಿ, ಅಲ್ಲಿ ಸಹ ವರ್ಕ್ ಮಾಡ್ತಿದ್ವಿ. ಅದರಿಂದಾಗಿ ಹಲವಾರು ಸ್ಟೋರೀಸ್ ರಿಲೇಟೆಡ್ ಆಗಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಸಹ ನಮ್ಗೆ ಬಂತು. ಅಂಡ್ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಅಂದ್ರೆ ಶಶಾಂಕ್ ಇರ್ಲಿ, ಶ್ರವಣ್ ಇರ್ಲಿ. ಅಲ್ಲಿ ಶ್ರವಣ್ ಮೋಸ್ಟ್ ಇಂಟು ವೆಡ್ಡಿಂಗ್ ರಿಲೇಟೆಡ್ ನೋಡ್ಕೊಳ್ತಾ ಹೋದ್ರೆ, ಶ್ರವಣ್ ಮೋರ್ ಇಂಟು ಸ್ಟೋರಿ ಸ್ಟಾರ್ಟ್ ಮ್ಯಾಟರ್, ಅಲ್ಲಿ ಹೇಗೆ ಕಂಟೆಂಟ್ ಅನ್ನು ಹುಡುಕುದು ಆ ವೇಲಿ ಥಿಂಕ್ ಮಾಡ್ತೇವೆ. ಸೊ ಇಬ್ರು ಬೇರೆ ಬೇರೆ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಿಂದಾಗಿ ಇದು ಒಳ್ಳೆ ರೀತಿಯಾಗಿ ಮೂಡಿ ಬಂದಿದೆ. ಅಂಡ್ ಆಡಿಂಗ್ ಆನ್ ಟು ದಟ್, ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಹೇಳುವಾಗ ಅಂದ್ರೆ ನಮ್ಮದು ಫಸ್ಟ್ ಮಾನಿಟೈಸೇಷನ್ $100 ಅಂದ್ರೆ ಫಾರ್ ಎನಿ ಯೂಟ್ಯೂಬ್. ಸೊ ಅವಾಗ ಲೈಕ್ 3 years ಬ್ಯಾಕ್ ಲೈಕ್ ಎಲ್ಲ ಟೀಮ್ ಸೇರಿ ಅದು 8,000 rupees ಆರ್ ಸಮಥಿಂಗ್ ಆಗಿತ್ತು. ಸೊ ನಾವು ಅದು ಕೆಂಪು ಬಸ್ ಇಟ್ಕೊಂಡು ಮೈಸೂರು ಹೋಗಿದ್ವಿ, ನಮ್ಮ ಫಸ್ಟ್ ಟ್ರಿಪ್ ಟೆಕ್ನಿಕಲಿ, ಅಂದ್ರೆ ಉಡುಪಿ ಬಿಟ್ಟು ಬೇರೆ ಸೊ ಮೇನ್ ಇಂಟೆನ್ಷನ್ ಅಂತ ಅಂದ್ರೆ ಅದು ಸಿಟಿ ಅನ್ನು ಫುಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಅಂದ್ರೆ ಕಾಂಟೆಂಟ್ ಎಷ್ಟಾಗ್ತದೆ ಅಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ. ಸೊ ಸ್ಪೀಕಿಂಗ್ ಅಬೌಟ್ ಬಜೆಟ್ ಅಂದ್ರೆ ಆವಾಗ ನಾವು
25 rupees 30 rupees ಇದದು ಬಿಕಾಸ್ ಲಂಚಿಗೆ ಅಷ್ಟು ಫಂಡ್ಸ್ ಇರ್ಲಿಲ್ಲ. ಸೊ ವಿ ಯೂಸ್ ಟು ಹ್ಯಾವ್ ದಟ್ ಶಿವ್ ಕೈಲಾಶ್ ಇದು ಸೇವ್ ಪುರಿ ಇದೆಲ್ಲ ತಿಂತಿದ್ವಿ. ಅಂಡ್ ಕಟ್ ಟು ರೈಟ್ ನಾವು ಅಂದ್ರೆ ಜಸ್ಟ್ ನಾವು ಕೇರಳದಿಂದ ಬಂದದಷ್ಟೇ. ಸೊ ನಾವು ವಿ ಆರ್ ಗೋಯಿಂಗ್ ಟು ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಲೈಕ್ ಪಿಜ್ಜಾ ವಾಟ್ ಎವರ್ ಇಟ್ ಈಸ್ ವಿ ಆರ್ ಆರ್ಡರಿಂಗ್. ಸೊ ಮೇನ್ ಅಂತಂದ್ರೆ ಅದು 25 rupees ಇದು ಬೇಲ್ಪುರಿ ಅಲ್ಲೇ ಖುಷಿ ಇತ್ತು, ಇದ್ರಲ್ಲಿ ಸಹ ಖುಷಿ ಇದೆ. ಸೊ ಮೇನ್ಲಿ ಇಟ್ ಇಸ್ ಅಬೌಟ್ ದ ಟೀಮ್. ಅಂದ್ರೆ ನಾವು ಇದು ಜರ್ನಿ ಒಟ್ಟಿಗೆ ಶೇರ್ ಮಾಡಿದೇವಲ್ಲ, ಸೊ ಅದು ಜರ್ನಿಯಲ್ಲಿ ನಮ್ಗೆ being together is what that matters. So adu matter agಲಿಲ್ಲ budget and everything. Now things have fallen into place, but before also like adu ಯಾವ ವರ್ಕೌಟ್ ಆಗ್ತಿರ್ಲಿಲ್ಲ, ಬಜೆಟ್ ಎಲ್ಲ ವರ್ಕೌಟ್ ಆಗ್ತಿರ್ಲಿಲ್ಲ. ಅವಾಗ ಸಹ ಅಂದ್ರೆ ಖುಷಿ ಇತ್ತು, ಅದು ಮೈಂಡ್ ಸೆಟ್ ಅಂದ್ರೆ ಲೆಟ್ಸ್ ಡೂ ಇಟ್ ಅಂತ, ಲೈಕ್ ವಾಟ್ ಎವರ್ ಇಟ್ ಇಸ್ ಮಾಡುವ ಅಂತ. ಕಷ್ಟ ಆದ್ರೂ ಕೂಡ ಆ ಕಷ್ಟದಲ್ಲಿ ಒಂದು ಸುಖವನ್ನ ಒಂದು ಪಡ್ತಾ ಇದ್ರಿ, ಅದರಲ್ಲಿ ಖುಷಿಯನ್ನ ಪಡ್ತಾ ಇದ್ರಿ. ಓಕೆ, ಹಾಗೆ ನೀವು ಮೂಕವಾದ ಒಂದು ಕಥೆಗಳಿಗೆ ನೀವು ಸ್ಪರ್ಶ ಕೊಡ್ತಾ ಇದ್ದೀರಾ, ಅಲ್ಲಿ ಒಂದು ಜೀವ ಕೊಡ್ತಾ ಇದ್ದೀರಾ, ಅದಕ್ಕೆ ಧ್ವನಿಯನ್ನ ಕೊಡ್ತಾ ಇದ್ದೀರಾ. ಸೊ ಇದರ ಒಂದು ತತ್ವದ ಬಗ್ಗೆ ನಿಮ್ಮ ಗ್ರೂಪ್ ನ ಬಗ್ಗೆ ಹೇಳ್ಬೋದಾ? ನೀವು ನೋಡ್ತಾ ಇರ್ಬೋದು ಒಂದು ಯೂಟ್ಯೂಬ್ ಚಾನಲ್ ಅಂದ್ರೆ ಕಂಟೆಂಟ್ಗಳು, ಈಗ ಒಂದು ಫುಡ್ ರಿಲೇಟೆಡ್ ಆಗಿ ಕಂಟೆಂಟ್ ಮಾಡಿದ ಕೂಡಲೇ ಜನರು ಸುಮಾರು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು. ಅಂಡ್ ಅಥವಾ ಬೇರೆ ಯಾವ್ದಾದ್ರು ಪ್ರಚಲಿತ ಅಂತಾರೆ, ನಾನೊಂದು ಕಾಮಿಡಿ ಶೋ ಮಾಡ್ತೇನೆ ಅಂತಾರೆ, ಜನ ನೋಡ್ತಾರೆ. ನಾನದೊಂದು ಕೈಂಡ್ ಆಫ್ ಟಾಕ್ ಶೋ ಮಾಡ್ತೇನೆ ಅಂತಾರೆ, ಜನ ನೋಡ್ತಾರೆ. ಬಟ್ ನಮ್ಮ ಮೇನ್ ಥೀಮ್ ಇದ್ದದ್ದು ಇಂಡಿಯಾ ಇಸ್ ಅ ಯೂನಿಟಿ ಇನ್ ಡೈವರ್ಸಿಟಿ. ಸೊ ಈ ನಮ್ಮ ಇಂಡಿಯಾದಲ್ಲಿರುವ ಡೈವರ್ಸಿಫೈಡ್ ಆದ ಏನೆಲ್ಲ ಕಥೆಗಳಿದೆ ಅದು ಸಿಟಿಯಲ್ಲಿರದೆ ಒಂದು ಹಳ್ಳಿ ಪ್ರದೇಶಕ್ಕೆ ಹೋದ್ರೆ ತುಂಬಾ ಇದೆ. ಹೌದು. ಸೊ ಅಂತ ಹಳ್ಳಿ ಪ್ರದೇಶಗಳಲ್ಲಿ ಅಲ್ಲಿಯ ಜನರದ್ದು ಒಂದೊಂದು ಕಥೆಗಳು, ವಿಶೇಷತೆಗಳನ್ನು ಹೇಳ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಒಂದೊಂದೇ, ಈಗ ನಮ್ಮದು ನಾವೀಗ ಎಲ್ಲಿಯಾರು ಫ್ರೆಂಡ್ಸ್ ಜೊತೆ ಏನಾದ್ರು ತಿರುಗ್ತೇವಂದ್ರೆ ನಾವು ಲೋಕಲ್ ಆಗಿ ಹೇಗೆ ಹೋಗ್ಲಿಕ್ಕೆ ಆಗ್ತದೆ ಅದನ್ನ ನೋಡ್ತೇವೆ. ಲೋಕಲ್ ಅಲ್ಲಿ ಮಿಂಗಲ್ ಆದಾಗ ನಮ್ಗೆ ಸುಮಾರು ಕಥೆಗಳು ಸಿಗ್ತಾ ಹೋಗ್ತದೆ. ಅಲ್ಲಿ ಈಗ ಹಂಪಿ ಹೋದ್ರೆ ಹಂಪಿಯಲ್ಲಿ ಏನೆಲ್ಲ ಆಗಿದೆ ಅಂತ ನೀವೊಂದು ದೊಡ್ಡ ಹೋಟೆಲ್ಗೆ ಹೋಗಿ ಅಲ್ಲಿ ನೋಡಿದ್ರೆ ನೋಡಿ ಬರ್ಬೋದು. ಅಲ್ಲಿನ ಕಥೆಗಳು, ಅಲ್ಲಿನ ಜನರ ಆಚಾರ ವಿಚಾರಗಳು, ಆಹಾರ ಪದ್ಧತಿಗಳು ಅದೆಲ್ಲ ನಮ್ಗೆ ಸಿಗುದು ನಾವು ಅಲ್ಲಿ ಲೋಕಲ್ ಒಟ್ಟಿಗೆ ಬೆರೆತಾಗ, ಅವರ ಜೊತೆ ಮಾತಾಡಿದಾಗ. ಸೊ ಹಾಗೆ ಮಾಡ್ತಾ ಮಾಡ್ತಾ ನಮ್ಗೆ ಅಲ್ಲಿದ್ದ ಸ್ಟೋರಿಗಳನ್ನು ನಾವು ಫಸ್ಟ್ ಕಲೆಕ್ಟ್ ಮಾಡ್ತೇವೆ. ಆಮೇಲೆ ಅದರ ಮೇಲೆ ಒಂದು ರಿಸರ್ಚ್ ಮಾಡಿ ಏನೆಲ್ಲ ಕವರ್ ಮಾಡ್ಬೇಕಂತ ಥಿಂಕ್ ಮಾಡಿ ಸ್ಟೋರಿ ಮಾಡ್ತಾ ಇದ್ದೇವೆ. ಸೊ ನಮ್ಮ ಮೇನ್ ಏಮ್ ಇರೋದು ಇಂಡಿಯಾದಲ್ಲಿರುವ ರೂಟ್ಸ್ ಏನೆಲ್ಲ ಇದೆ ಆ ಎಲ್ಲಾ ರೀತಿಯ ಸ್ಟೋರಿಗಳನ್ನು ಪ್ರಪಂಚಕ್ಕೆ ತೋರಿಸಿಕೊಡ್ಬೇಕು ಅಂತ ಆ ವೇದಿಕಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಓಕೆ, ಅಂದ್ರೆ ಕೆಲವಷ್ಟು ಮೂಕವಾದ ಕಥೆಗಳು ಇರ್ತವೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಜನಪದ ಸೊಗಡಿರ್ಬೋದು, ಭಾರತೀಯ ಸಂಸ್ಕೃತಿ ಇರ್ಬೋದು, ಇದನ್ನ ವಿಶ್ವವ್ಯಾಪಿಯಾಗಿ ಪಸರಿಸಬೇಕು ಅಂತ ಹೇಳುವ ಒಂದು ಇರಾದೆಯನ್ನ ಈ ತಂಡ ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಡಾಕ್ಯುಮೆಂಟರಿಯ ವಿಷಯಕ್ಕೆ ಬರೋದಾದ್ರೆ, ನೀವೀಗ ಇಷ್ಟೆಲ್ಲ ಡಾಕ್ಯುಮೆಂಟರಿಯನ್ನ ಮಾಡ್ತಾ ಬಂದ್ರಿ, ಇದಕ್ಕೆ ನಿಮ್ಮ ಒಂದು ತಂಡದ ಒಂದು ರಿಸರ್ಚ್ ಮಾಡ್ತೀರಿ ಅಂತ ಹೇಳಿದ್ರಿ, ಯಾವ ರೀತಿ ಒಂದು ಸಹಕಾರ ಸಿಗ್ತಾ ಇದೆ ಅಂತ ಹೇಳ್ಬೋದಾ? ಸೊ ರಿಸರ್ಚ್ ವೈಸ್ ಅಂದ್ರೆ ನಮ್ಗೆ ಮೇನ್ ಅಂತಂದ್ರೆ ವಿ ಡೋಂಟ್ ವಾಂಟ್ ಟು ಕವರ್ ದ ಸ್ಟೋರೀಸ್ ಲೈಮ್ ಲೈಟ್ ಅಲ್ಲಿ ಯಾವ್ದೆಲ್ಲ ಇದೆ ಅಲ್ಲ, ಸೊ ಅದನ್ನ ಕವರ್ ಮಾಡಬಾರ್ದು. ನಮ್ಗೆ ವೆರಿ ರೂಟ್ಸ್ ಇದ್ ಸ್ಟೋರೀಸ್ ಇರ್ಬೋದು. ಸೊ ಆಸ್ ಸಿಂಪಲ್ ಆಸ್ ಈಗ ಗೋವಾದಲ್ಲಿ ಒಂದು ಸ್ಮಾಲ್ ಪೊದೇರ್ಸ್ ಅಂತ ಇದ್ದಾರೆ, ಬ್ರೆಡ್ ಮೇಕರ್ಸ್ ಅಂತ. ಸೊ ನಾವು ಆ ಟೈಪ್ ಸ್ಟೋರೀಸ್ ಫೋಕಸ್ ಮಾಡ್ತೇವೆ, ನಾಟ್ ಅಬೌಟ್ ಅದು ಜೋಸೆಫ್ ಬಾರ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್ ಫೇಮಸ್ ಇನ್ ಗೋವಾ, ದಟ್ಸ್ ನಾಟ್ ಅಬೌಟ್ ದಟ್. ನಮ್ಗೆ we want to focus on the smallest of the smallest stories. So now adannu first we will have a proper research saying that okay, idu content ge ಎಷ್ಟು potential ಇದೆ, ಎಷ್ಟು how much we can timeline ಎಷ್ಟು ಇದು ಮಾಡಬಹುದು, ಯಾವ type questions ಕೇಳಬಹುದು. Then on the shoot like we have to improvise, ಯಾಕಂದ್ರೆ documentaries aren't scripted, ಅಂದ್ರೆ we have to what is happening ಅದೇ ತೋರಿಸಬೇಕಲ್ಲ. ಸೊ ನಮ್ಗೆ ಆ ದಿನ ಇಟ್ಸ್ ಟೋಟಲ್ improvisation. ಸೊ ಅಲ್ಲಿ we will try to find very unique shots, we'll try to get in different perspectives. First ನಾವು safe shots ತೆಗಿತೇವೆ, after that we want to get our element out there. So now avaga we will be trying to experiment with the shots and everything. Avaga it compiles into a film. And then the main thing is the edit table. So main edit idantandre a film is broken or maken in a edit table. Andre you can break or make a film in an edit table. So now we focus a lot on the edit. We want to choose very unorthodox music ella now choose ಮಾಡ್ತೇವೆ, and somehow ಆ ಸ್ಟೋರಿಗೆ ಡಿಫ್ರೆಂಟ್ ವೇ ಅಲ್ಲಿ ಪ್ರೊಜೆಕ್ಟ್ ಮಾಡ್ಬೇಕಲ್ಲ. ಸೊ ಆ ಟೈಪ್ ಅಲ್ಲಿ ನಾವು ನಮ್ಮ ಫಿಲ್ಮ್ಸ್ ಅನ್ನು ಲೈಕ್ ಹಾಗೆ ಇದು ಮಾಡ್ತೇವೆ. ಸೊ ಫ್ರಮ್ ದ ಸೊ ಬೇಸಿಕಲಿ ಹಾಗೆ ಅಂದ್ರೆ ಒಂದು ಸಿಟಿಯಲ್ಲಿ ಲೈಕ್ ಲೆಟ್ಸ್ ಸೇ ಉಡುಪಿಯಲ್ಲಿ, ಸೊ ವಾಟ್ ಈಸ್ ದ ಮೋಸ್ಟ್ ಅಂದ್ರೆ ರೂಟ್ಸ್ ಇದರಿಂದ ಕನೆಕ್ಟ್ ಆಗ್ತದೆ, ಬೀಟ್ ಕಂಬಳ, ಬೀಟ್ ನಾಗರಾಧನೆ. ಸೊ ಅಲ್ಲಿಂದ ನಾವು ಅದನ್ನ ಇದು ಮಾಡಿ ದೆನ್ ವಿ ವಿಲ್ ಪರ್ಸ್ಯೂ ಆನ್ ದ ಲೀಡ್ಸ್, ದೆನ್ ವಿಲ್ ಪರ್ಸ್ಯೂ ಯಾರಿಗೆಲ್ಲ ಇಂಟರ್ವ್ಯೂ ಮಾಡಬಹುದು, ಮತ್ತೆ ಆ ಸ್ಟೋರಿಯನ್ನು ಹೇಗೆ ನಾವು ಜಾಸ್ತಿ ಇದು ಮಾಡಬಹುದು, ಅಂದ್ರೆ ಬೆಟರ್ ವೇ ಅಲ್ಲಿ ಪ್ರೆಸೆಂಟ್ ಮಾಡಬಹುದು. ಸೊ ಹಾಗೆ ನಾವು ತೋರಿಸ್ತಾ ಹೋಗ್ತೇವೆ. ಓಕೆ, ಅಂದ್ರೆ ಒಂದು ಯಾವುದೇ ಒಂದು ವಿಷಯವನ್ನ ನೀವು ಆಯ್ದುಕೊಂಡ ಮೇಲೆ ಅದರ ಒಂದು ಇತಿಹಾಸ ಏನಿದೆ, ಇದರ ಹಿನ್ನೆಲೆ ಏನಿದೆ, ಅದರ ಒಂದು ರಿಸರ್ಚ್ ಅಲ್ಲಿ ತೊಡಗ್ತೀರಾ. ಹಾಗಿರುವಾಗ ನಾವು ಇವಾಗ ನೋಡ್ತಾ ಇರುವಂತದ್ದು, ಬಹಳಷ್ಟು ಪ್ರಚಲಿತವಾಗ್ತಾ ಇರುವಂತದ್ದು ಬ್ಯಾಟಲ್ ಆಫ್ ಬಫೆಲೋಸ್. ಇದು ಕರಾವಳಿ ಕರ್ನಾಟಕ
ಕರ್ನಾಟಕದ ಜನರ ಒಂದು ಭಾವನಾತ್ಮಕ ಸಂಬಂಧವನ್ನ ಹೊಂದಿದೆ ಈ ಒಂದು ಕಂಬಳ ಅಂತ ಹೇಳ್ಬೋದು. ಸೊ ಕಂಬಳದ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಮ ಒಂದು ಡಾಕ್ಯುಮೆಂಟರಿ ತರ ಮಾಡಬೇಕು ಅಂತ ಹೇಳುವ ಒಂದು ಇರಾದೆ ಹೇಗೆ ಬಂತು ನಿಮ್ಗೆ? ಸೊ ಕಂಬಳ ನಮ್ಮ 800 ವರ್ಷ ಹಳೆ ಇತಿಹಾಸ ಇರೋ ಒಂದು ಜನಪದ ಸೊಗಡು ಅಂತ ಜನಪದ ಹೇಳ್ಬೋದು. ಸೊಗಡು. ಹೌದು, ಅದು ನಮ್ಮ ಭಾವನೆಗಳಿಗೆ ತುಂಬಾ ಹತ್ರ ಆಗಿದೆ. ಖಂಡಿತ. ಸೊ ದಕ್ಷಿಣ ಕನ್ನಡ ಉಡುಪಿ ಅಲ್ಲಿ ಮಾತ್ರ ಪ್ರಚಲಿತವಾದ ಒಂದು ಕ್ರೀಡೆ ಅಂತಲೇ ಹೇಳ್ಬೋದು. ಸೊ ಇದನ್ನ ಇಲ್ಲಿ ತನಕ ಯಾರು ಪ್ರಚಲಿತ ಮಾಡ್ಲಿಲ್ಲ. ಮತ್ತೆ ಅದಕ್ಕೆ ಗವರ್ಮೆಂಟ್ ಇಂದಾಗ್ಲಿ ಕೋರ್ಟ್ ಇಂದಾಗ್ಲಿ ಸುಮಾರು ರಿಸ್ಟ್ರಿಕ್ಷನ್ ಗಳನ್ನ ಹಾಕ್ತಾ ಬಂದ್ರು. ಸೊ ನಮ್ಮ ಮುಖ್ಯ ಉದ್ದೇಶ ಒಂದು ಕಂಬಳ ಅಂತ ಏನಿದೆ ಅದು ಈಗ ಇದೆ, ಒಂದು ಇನ್ನು 100 ವರ್ಷ 200 ವರ್ಷ ಆದ ನಂತರ ಅದು ಮಾಯ ಆಗಿ ಹೋಗ್ಬೋದು, ನಮ್ಗೆ ಗೊತ್ತಿಲ್ಲ. ಸೊ ಅದ ಈಗಿರುವಾಗ ಅದನ್ನು ಒಳ್ಳೆ ಮಾಡಿ ಡಾಕ್ಯುಮೆಂಟ್ರಿ ಮಾಡಿ ಅದು ಯಾಕೆ ಆಯಿತು, ಸ್ಟಾರ್ಟ್ ಯಾಕೆ ಮಾಡಿದ್ರು, ಎಲ್ಲಾ ಪದ್ಧತಿಗಳಿರ್ಬೋದು, ಅದಕ್ಕೆ ಒಂದು ಬುನಾದಿ ಅಂತ ಇರ್ತದೆ, ಯಾಕೆ ಅದು ಸ್ಟಾರ್ಟ್ ಆಯ್ತು, ಅದು ಯಾಕೆ ಬೆಳೀತಾ ಇತ್ತು, ಅದು ಒಮ್ಮೆ ಸ್ಟಾರ್ಟ್ ಆದ್ಮೇಲೆ ಅದು ಸಂಸ್ಕೃತಿಯಾಗಿ ಬೆಳೀತದೆ ನಮ್ಗೆ. ಸೊ ಅದನ್ನೆಲ್ಲ ನಾವು ಹೇಳ್ಬೇಕಿತ್ತು. ಅಂಡ್ ಅದು ಬಯಾಸ್ ಆಗಿ ಹೇಳ್ಬಾರ್ದಂತ, ಒಂದು ನ್ಯೂಟ್ರಲ್ ಇರ್ಬೋದು. ಯಾಕಂದ್ರೆ ಕಂಬಳ ಅಂತ ಬಂದ ಕೂಡಲೇ ಒಬ್ರು ಅನಿಮಲ್ ಆಕ್ಟಿವಿಸ್ಟ್ ಬಂದ್ ಅದನ್ನು ಅದು ತಪ್ಪು ಅಂತ ಹೇಳ್ತಾರೆ. ಸೊ ನಾವು ಆಸ್ ಅ ಥರ್ಡ್ ಪರ್ಸನ್ ನಾವು ನೋಡ್ತಿರುವವರು ನ್ಯೂಟ್ರಲ್ ಆಗಿ ಕೂತು ಸಂಸ್ಕೃತಿ ಹೇಗೆ ಬೆಳಿಬೇಕು, ಅದರಲ್ಲಿ ಪಶು ಸಂರಕ್ಷಣೆ ಸಹ ಹೇಗೆ ಮಾಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕಂಬಳ ರಿಲೇಟೆಡ್ ಆಗಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ನೆಲದಲ್ಲಿ ಆಗ್ತಿರುವ ಕ್ರೀಡೆ ಇದು. ಸೊ ಅದನ್ನು ಕರ್ನಾಟಕದ ಜನರಿಗೆ ಅಥವಾ ಎಂಟೈರ್ ಇಂಡಿಯಾದ ಜನರಿಗೆ, ಎಂಟೈರ್ ವರ್ಲ್ಡ್ ಗೆ ಅದನ್ನು ಹಬ್ಬಿಸಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಓಕೆ, ಸೊ ಕಂಬಳದ ಕಾನ್ಸೆಪ್ಟ್ ಅಂತ ಹೇಳುವಂತದ್ದು ಜನರು ಖಂಡಿತವಾಗಿ ಆಕ್ಸೆಪ್ಟ್ ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ಇದು ಇಲ್ಲಿನ ಒಂದು ಮುಖ್ಯವಾದ ಕರಾವಳಿ ಕರ್ನಾಟಕದ ಒಂದು ಪ್ರಚಿತವಾಗಿರುವಂತಹ ಒಂದು ಕ್ರೀಡೆ ಇದು. ಮತ್ತೆ ಸಾಂಸ್ಕೃತಿಕ ವೈವಿಧ್ಯ ಕೂಡ ಇದಕ್ಕೆ ಒಂದು ಇದೆ. ಹಾಗಿರುವಾಗ ಕಂಬಳದ ಒಂದು ಶೂಟಿಂಗ್ ಅನ್ನ ಮಾಡಬೇಕು, ಅಲ್ಲಿ ದೃಶ್ಯವನ್ನ ಚಿತ್ರೀಕರಣ ಮಾಡಬೇಕು, ಮತ್ತೆ ಕಂಬಳದ ಎಲ್ಲಾ ವಿಷಯಗಳನ್ನ ತಿಳಿಸ್ಬೇಕು ಅಂತ ಹೇಳುವಾಗ ಅದಕ್ಕೆ ಅಷ್ಟೇ ಪ್ರಿಪರೇಷನ್ಸ್ ಬೇಕಾಗ್ತದೆ. ಇದನ್ನು 1 ಅಥವಾ 2 ಕಂಬಳವನ್ನ ನೋಡಿ ನಿರ್ಧರಿಸಲಿಕ್ಕೆ ಆಗದಿರುವಂತಹ ಒಂದು ಪರಿಸ್ಥಿತಿ. ಹಾಗಿರುವಾಗ ನಿಮ್ಗೆ ಯಾವ ರೀತಿಯ ಒಂದು ಪ್ರಿಪರೇಷನ್ಸ್ ಬೇಕಾಯ್ತು, ನೀವು ಎಷ್ಟೆಲ್ಲ ಅದಕ್ಕೋಸ್ಕರ ಕೆಲಸ ಮಾಡ್ಬೇಕಾಯ್ತು ಅಂತ ಹೇಳ್ಬೋದಾ? ಸೊ ಅಂದ್ರೆ as you said preparations ಬೇಕೇ ಆಗ್ತದೆ. ಸೊ ಅಂದ್ರೆ ವಿಲ್ ಗೋ ಬ್ಯಾಕ್ ಟು ದ ಇನಿಷಿಯಲ್ ಡೇಸ್. ಅಂದ್ರೆ 3 years ಬ್ಯಾಕ್ ನಾವು ಕಟ್ಪಾಡಿ ಕಂಬಳದೊಂದು ಇದು ಮಾಡಿದ್ವಿ, ಅಂದ್ರೆ ಒಂದು ಫಿಲ್ಮ್ ಮಾಡಿದ್ವಿ. ಅವಾಗ ರಿಸೋರ್ಸಸ್ ಇರ್ಲಿಲ್ಲ, ನೆಟ್ವರ್ಕ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಸ್ಮಾಲ್ ಫಿಲ್ಮ್ ಅಂತ. ಸೊ ಅದೇ ಸೇಮ್ ಟೀಮ್ 3 years ಲೇಟರ್ ವಿತ್ ಬೆಟರ್ ರಿಸೋರ್ಸಸ್, ಬೆಟರ್ ಗೇಸ್ ಅದೇ ಫಿಲ್ಮ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಸೊ ಮೇನ್ ರಿಸರ್ಚ್ ಅಂತ ಅಂದ್ರೆ ನಾವು ಎಂತ ಅಂತ ವಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಇಟ್, ವಿ ಹ್ಯಾಡ್ ಗಾಟ್ ಅ ನಾಲೆಜ್ ಹೇಗೆ ಆಗ್ತದೆ ಇದು ಎಲ್ಲ. ಸೊ ನಮ್ಮದ್ ಮೇನ್ ಉದ್ದೇಶ ಅಂತ ಇದ್ದಂದ್ರೆ ಅದು ರೇಸ್ ಮಾತ್ರ ಅಲ್ಲ, ಕಂಬಳ ರೇಸ್ ಮಾತ್ರ ಅಲ್ಲ, ಅದು ದಿನದ ರೇಸ್ ಮಾತ್ರ ಅಲ್ಲ, ಬಟ್ ಅದ್ರ ಪ್ರಿಪರೇಷನ್ಸ್ ಇರ್ಬೋದು, ಜಾಕೀಸ್ ಇದು ಅವರ ಲೈಫ್ ಇರ್ಬೋದು, ಮನೆಯಲ್ಲಿ ಹೇಗಿದ್ದಾರೆ, ಅವ್ರ ಆಫ್ ಸೀಸನ್ಸ್ ಏನ್ ಮಾಡ್ತಾರೆ, ಅದೇ ನಮ್ಗೆ ಅದು ಕಮರ್ಷಿಯಲ್ ಎಲಿಮೆಂಟ್ಸ್ ತೋರಿಸ್ಬೇಕು. ಅಂದ್ರೆ ಕಂಬಳ ಆಸ್ ಅ ಬಿಸ್ನೆಸ್ ಎಷ್ಟು ಪ್ರಾಸ್ಪರ್ ಆಗಿದೆ, ಓವರ್ ದ ಇಯರ್ಸ್ ಎಷ್ಟು ಪ್ರಾಸ್ಪರ್ ಆಗಿದೆ, ಸೊ ಅದನ್ನ ಸಹ ತೋರಿಸ್ಬೇಕಿತ್ತು. ಮತ್ತೆ ವಿ ವಾಂಟೆಡ್ ಟು ಇಂಟಿಗ್ರೇಟ್ the animal it was banned alla PETA had raised an objection alla, so we wanted to raise a perspective from animal activists ಅಂದ್ರೆ ಅವ್ರಿಗೆ ಏನ್ ಥಿಂಕ್ ಮಾಡ್ತಿದ್ದಾರೆ. ಸೊ ನಾವು ಎಲ್ಲಾ ಕಾಂಪಿಲಿಯೇಷನ್ ಅನ್ನು ಮಾಡಿ ಒಂದು ಒಳ್ಳೆ ಫಿಲ್ಮ್ ಆಗಿ ಪ್ರೆಸೆಂಟ್ ಮಾಡ್ಬೇಕಂತ ನಮ್ಮದು ಇದಿತ್ತು. ಸೊ ರಿಸರ್ಚ್ ಅದೇ ವಿ ಸ್ಟಾರ್ಟೆಡ್ ಆಫ್ ವಿತ್ ಯಾರಿಗೆಲ್ಲ ವಿ ಕ್ಯಾನ್ ರೀಚ್ ಔಟ್. ಈಗ ಗುಣಪಾಲ ಕಡಂಬ ಅವರು ಇರ್ಬೋದು, ಸೊ ಯಾರೆಲ್ಲ ವಿ ಕ್ಯಾನ್ ಗಿವ್ ಒಳ್ಳೆ ಮಾಹಿತಿ ಇದ್ರ ಬಗ್ಗೆ ಕೊಡ್ತಾರಲ್ಲ, ಸೊ ಅವರಿಗೆಲ್ಲ ರೀಚ್ ಔಟ್ ಆಗಿ, ಸೊ ಮತ್ತೆ ಇಂಟರ್ವ್ಯೂಸ್ ಎಲ್ಲ ಶೂಟ್ ಮಾಡಿ ದೆನ್ ಆಲ್ಮೋಸ್ಟ್ 9 to 10 ಕಂಬಳಾಸ್ ನಾವು ಶೂಟ್ ಮಾಡಿದೆ. ಕಮರ್ಷಿಯಲ್ ಕಂಬಳಾಸ್ ಇಲ್ಲಾದ್ರೆ ನಮ್ದು ಯಾವ್ದು ಹೇಳ್ತೇವೆ ಆಫ್ ಬೀಟ್ ಕಂಬಳಾಸ್ ಹೇಳ್ತೇವಲ್ಲ, ಅದೇ ಗ್ರಾಮದಲ್ಲಿ ಎಲ್ಲ, ಸೊ ಅದು ಆಫ್ ಬೀಟ್ ಕಂಬಳಾಸ್ ಎಲ್ಲ ಶೂಟ್ ಮಾಡಿ ಅದಾದ್ಮೇಲೆ ನಾವು ಎಡಿಟ್ ಟೇಬಲ್ ಅಲ್ಲಿ ಆಲ್ಮೋಸ್ಟ್ 2 months ನಾವು ಫಿಲ್ಮ್ ಅನ್ನು ಲೈಕ್ ಕ್ರಾಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇವೆ. ಸೊ in middle of that sana we traveled to Bangalore, alli sa animal right activists avrigeಲ್ಲ ಹುಡುಕಿ we made a whole video about it. So it has been almost 4 months ಇಂದ ನಾವು ಇದನ್ನು like film ಅನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ. and luckily like we wanted to put it on YouTube, ಅಂದ್ರೆ ನಮ್ಗೆ ಅದೇ ಯೂಟ್ಯೂಬ್ ಅಲ್ಲಿ ಇದು ಮಾಡ್ಬೇಕಿತ್ತು. ಸೊ ಆದ್ರಿಂದ ನಮ್ಗೆ ಇದು ಆಯ್ತು. ಓಕೆ, ಸೊ ಅಂದ್ರೆ ಬಹಳಷ್ಟು ಶ್ರಮವನ್ನ ಈ ಒಂದು ಕಂಬಳದ ಒಂದು ಇತಿಹಾಸವನ್ನ ನಮ್ಮ ಜನರಿಗೆ ಪರಿಚಯಿಸುವುದರಲ್ಲಿ ನೀವು ಪಟ್ಟಿದ್ದೀರಾ. ಹಾಗಿರುವಾಗ ಪ್ರಿಪರೇಷನ್ ಅಂತ ಹೇಳುವಂಥದ್ದು ಕಷ್ಟಕರವಾಗಿರ್ತದೆ, ಆದ್ರೆ ಒಮ್ಮೆ ಅದನ್ನ ಜನರು ಆಕ್ಸೆಪ್ಟ್ ಮಾಡಿದ ಮೇಲೆ ಆ ಪ್ರಿಪರೇಷನ್ಗೆ ನಾವು ಪಟ್ಟಂತಹ ಕಷ್ಟಗಳು ಮರೆತು ಬಿಡ್ತವೆ, ಹೌದಲ್ಲ? ಹಾಗಿರುವಾಗ ನೀವು ಯಾವ ರೀತಿಯ ಚಾಲೆಂಜಸ್ ಅನ್ನ ಎದುರಿಸಬೇಕಾಯ್ತು? ಯಾಕಂದ್ರೆ ಇದು ಕರಾವಳಿ ಕರ್ನಾಟಕದ ಅಂತ ಹೇಳುವಾಗ ಇಲ್ಲಿ ಆಧ್ಯಾತ್ಮಿಕವಾದ ಒಂದು ಶಕ್ತಿ ಕೂಡ ಬರ್ತದೆ, ಅದನ್ನು ಕೂಡ ಜನ ಆಕ್ಸೆಪ್ಟ್ ಮಾಡ್ತಾರೆ. ಮತ್ತೆ ಪ್ರಿಪರೇಷನ್ ಮಾಡಬೇಕಾದ್ರೆ ಬಹಳಷ್ಟು ಸವಾಲುಗಳನ್ನ ಎದುರಿಸಲೇಬೇಕಾಗ್ತದೆ. ಅದು ಬಜೆಟ್ನ ಪ್ರಾಬ್ಲಮ್ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಅಥವಾ ಆ ಒಂದು ಪ್ರಿಪರೇಷನ್ ಸ್ಟೈಲ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಆಗಿರ್ಬೋದು. ಇದನ್ನ ನೀವು ಹೇಗೆ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು?
ಕಂಬಳ ಅಂತ ಬಂದ ಕೂಡಲೇ ನೀವು ಹೇಳಿದಾಗ ಇಲ್ಲಿ ಆಧ್ಯಾತ್ಮ, ಇಲ್ಲಿ ಒಂದು ನಮ್ಮದೇ ಆದ ಎಮೋಷನ್ಸ್ ಅದಕ್ಕೆ ಅಟ್ಯಾಚ್ ಆಗಿ ಹೋಗ್ತದೆ. ಸೊ ಅದನ್ನ ಸ್ಟೋರೀಸ್ ಅನ್ನು ಹೇಗೆ ತೋರಿಸ್ತೇವೆ ಅಂತ, ಸೊ ನಮ್ಮೆಲ್ಲರ ಒಂದು ಪ್ರಿನ್ಸಿಪಲ್ ಏನಿದೆ, ನಾವು ಒಂದು ವೇ ಆಫ್ ಫಿಲ್ಮ್ ಮೇಕಿಂಗ್ ಅನ್ನು ತೋರಿಸ್ತಾ ಇದ್ದೇವೆ. ನೀವು ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನು ನೋಡ್ತಾ ಹೋದ್ರೆ ಟು ದ ಪಾಯಿಂಟ್ ವಿಡಿಯೋಸ್ ಇರುವುದಿಲ್ಲ. ಅಂದ್ರೆ ಹಿಂದಿಂದ ನರೇಷನ್ ಆಗ್ತಾ ಇದ್ದಾಗೆ ಅದರ ಸುತ್ತಮುತ್ತಲು ಏನಾಗ್ತಾ ಇದೆ ಅಂತ ಒಂದು ತೋರಿಸುವ ವೇ ಅಲ್ಲಿ ಇರ್ತದೆ. ಈಗ ಕಂಬಳದ ವಿಡಿಯೋ ತಕೊಂಡ್ ಬಂದ್ರು ಸಹ ಕಂಬಳಕ್ಕೆ ಪ್ರಿಪೇರ್ ಆಗ್ತಿರುವಾಗ ಹೇಗೆ ಮಾಡ್ತಾರೆ, ಅಲ್ಲಿ ಒಂದು ಜನರು ಟೆಂಟ್ ಹಾಕಿ ಒಂದು ಸಾಮಾನ್ಯನದ್ದು ಮಾರ್ತಿದ್ದಾರೆ ಅಂತಾರೆ, ಅದರ ಮುಖವಂತ ನಾವು ತೋರಿಸ್ತಾ ಇರ್ತೇವೆ. ಅದು ನಾವು ನಮ್ಮದೇ ಆದ ಒಂದು ಕ್ವಾಲಿಟೇಟಿವ್ ನೈಜತೆ, ನಮ್ಮದೇ ಆದ ಒಂದು ನೈಜತೆ ತೋರಿಸ್ಬೇಕು. ಅದು ನಮ್ಮದು ಸ್ಟ್ರೆಂತ್, ನಮ್ಮ ಎಂಟೈರ್ ಟೀಮ್ ಇದ ಸ್ಟ್ರೆಂತ್ ಅದು. ಸೊ ಅದನ್ನು ಬಿಡಬಾರ್ದು. ಕಂಬಳ ವಿಡಿಯೋ ಅಂತ ಕಮರ್ಷಿಯಲೈಸ್ ಮಾಡಿ ಇದನ್ನು ದೊಡ್ಡದು ಮಾಡಬಾರ್ದು ಅಂತ. ಅಲ್ಲಿ ಏನಿದೆ ಸತ್ಯ ಅಸತ್ಯತೆಗಳು ಏನಿದೆ ಅದನ್ನು ತೋರಿಸ್ಬೇಕು. ಅದು ನಮ್ಗೆ ಮೇನ್ ಚಾಲೆಂಜ್ ಇದ್ದದ್ದು. ಅಂಡ್ ಇಲ್ಲಿ ಯಾವ್ದಾದ್ರು ಒಂದು ಕಂಬಳದ ಬಗ್ಗೆ ಮಾತಾಡ್ತೇವೆ ಅಂತಂದ್ರೆ ಅಲ್ಲಿ ಮುಂದೆ ಪ್ರಾಬ್ಲಮ್ ಬರ್ತದೆ. ಅಥವಾ ಅನಿಮಲ್ ಆಕ್ಟಿವಿಟೀಸ್ ರಿಲೇಟೆಡ್ ಆಗಿ ಯಾರಾದ್ರೂ ಹೇಳ್ತೇವೆ ಅಂತಂದ್ರೆ ಪುನಃ ಕಂಬಳದ್ದು ಪರವಾಗಿ ನಿಂತವರದ್ದು ಪ್ರಾಬ್ಲಮ್ ಬರ್ತದೆ. ಅದರ ಮೇಲೆ ಬರ್ತಾರೆ ಅಂತ ಅವರದ್ದು ಕಮೆಂಟ್ ಇರ್ತದೆ. ಸೊ ಆ ಎರಡು ದಿಕ್ಕುಗಳನ್ನು ಮ್ಯಾನೇಜ್ ಮಾಡೋದು ನಮ್ಗೆ ತುಂಬಾ ಕಷ್ಟ ಆಗಿತ್ತು. ಅಂಡ್ ಸ್ಟೋರೀಸ್ ಹುಡುಕುವಾಗ ಫೋಟೋಗ್ರಾಫರ್ಸ್ ಇರ್ಬೋದು. ಅಂದ್ರೆ ನಮ್ಮ ತಂಡದಲ್ಲಿ ಒಂದು 5-6 ಜನ ಫೋಟೋಗ್ರಾಫರ್ಸ್ ಇದ್ದಾರೆ. ಅವರೆಲ್ಲರೂ ಕಂಬಳವನ್ನು ಕವರ್ ಮಾಡ್ಬೇಕು. ಬಿಕಾಸ್ ಅದರ ಇಷ್ಟು ಸ್ಟೋರೀಸ್ ದಾಟ್ ಮ್ಯಾಟರ್ ಒಟ್ಟಿಗೆ ಅವರಿಗೆ ಅವರದ್ದಾದ ಬೇರೆ ಬೇರೆ ರೀತಿಯ ಫೋಟೋಗ್ರಫಿ ಕೆಲಸಗಳಿರ್ತದೆ. ಎಲ್ಲರನ್ನು ಹುಡುಕಿ ಬಂದು ಎಲ್ಲರೂ ಸೇರಿ ಅದನ್ನು ವರ್ಕ್ ಮಾಡ್ಬೇಕು. ಸೊ ಕಂಬಳ ಒನ್ ಡೇ ಡಾಕ್ಯುಮೆಂಟರಿ ಅಲ್ಲ. ನಾವು ಬೇರೆಲ್ಲ ಕಡೆ ಕೇರಳ ಹೋಗಿದ್ದೇವೆ, ಕಾಶ್ಮೀರ ಹೋಗಿದ್ದೇವೆ, ನಾರ್ತ್ ಈಸ್ಟ್ ಹೋಗಿದ್ದೇವೆ. ಅಲ್ಲೆಲ್ಲ ಇಬ್ಬಿಬ್ಬರ ತಂಡ ಹೋಗಿ ಕೆಲಸ ಮಾಡಿ ಬಂದದ್ದು. ಬಟ್ ಕಂಬಳ ಅಂತ ಆಗುವಾಗ 16 ಜನರ ಟೀಮ್ ಇರ್ಬೋದು. 16 ಜನ ಸಹ ಅದಕ್ಕೆ ಪ್ರಯತ್ನ ಪಟ್ಟು ಹೋಗಿದ್ದೇವೆ. ಅದನ್ನು ಈ 16 ಜನರನ್ನು ಒಂದೇ ಇದಕ್ಕೆ ಒಗ್ಗೂಡಿಸುವುದು ಕಷ್ಟ ಆಗ್ತದೆ. ಅಂತಹ ಎಲ್ಲ ಕಷ್ಟಗಳನ್ನು ಎದುರಿಸಿ ಅದನ್ನು ಬ್ಯಾಲೆನ್ಸ್ ಆಗಿ ಮಾಡಿ ನಾವು ಕಂಬಳವನ್ನು ಜನರ ಮುಂದೆ ತಂದಿದ್ದೇವೆ. ಹಾಗೆ ನಾವು ಕೇಳಿದ ಹಾಗೆ 12 ರಾಜ್ಯಗಳನ್ನ ನೀವು ಇವಾಗಲೇ ಸುತ್ತಿದ್ದೀರಾ, ಸಂಚರಿಸಿದಿರಾ, ಅಲ್ಲಿನ ಒಂದು ಜನಪದ ಶೈಲಿಯನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ. ಆದ್ರೆ ನಿಮ್ಗೆ ಬಹಳಷ್ಟು ಖುಷಿ ಕೊಟ್ಟ ಪ್ರದೇಶ ಯಾವುದು ಅಂತ ಹೇಳ್ಬೋದಾ? ನಂಗೆ ಹೇಳುದಿದ್ರೆ ನಮ್ಮ ಮೈಸೂರು. ಬಿಕಾಸ್ ಅಲ್ಲಿ ಕರ್ನಾಟಕದವರಾಗಿ ಅಲ್ಲಿ ಸುಮಾರು ಕಥೆಗಳಿದೆ. ಅಲ್ಲಿ ಕಥೆಗಳು ಹೇಳಿದರೂ ಮುಗಿಯುವುದಿಲ್ಲ, ಅಷ್ಟು ಕಥೆಗಳಿದೆ. ಸೊ ಅದನ್ನೆಲ್ಲ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿದೆ. ಆ ಒಂದು ರೀಸನ್ಗೋಸ್ಕರ ನಾನು ಮೈಸೂರು ಅಂತ ಹೇಳ್ತೇನೆ. ಕೋಲ್ಹಾಪುರ್ ಅಂದ್ರೆ ಟಿಲ್ ಡೇಟ್ ನನ್ನ ಫೇವರೇಟ್ ಪ್ಲೇಸ್. ಯಾಕಂದ್ರೆ ಪೀಪಲ್ ತುಂಬಾ ಕೈಂಡ್ ಇದ್ರು. ಅಂದ್ರೆ ನಮ್ಗೆ ಜಸ್ಟ್ ನಾವು ಅವರ ರೆಕಾರ್ಡ್ ಮಾಡೋದಾದ್ರೆ ಒಂದು ಚಾ ಕುಡಿತೀರಾ, ಇದ್ ಮಾಡ್ತೀರಾ, ಫುಡ್ ತಿಂತೀರಾ, ಆ ಟೈಪ್ ಹಾಸ್ಪಿಟಾಲಿಟಿ ವೈಸ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ರು. ಸೊ ಅದು ಪ್ಲೇಸ್ ಇಸ್ ವೆರಿ ಸ್ಪೆಷಲ್. ಓಕೆ, ಸೊ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮುಂದಿನ ಭಾಗದಲ್ಲಿ ನೀಡೋಣ. ವೀಕ್ಷಕರೇ, ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. Celebrating the brides of now. Kahani Bridal Stories by Bhima. ನಮಗ ನೋಲ್ತಿಕು ನಮಗ ಒಂದೇ ನೋಲ್ತಿಕು ನಮಗ ಒಂದು ಆಶೋಪ ಪಲ್ಲೆ ಹೂವಲ್ಲಿ ಉಂಟತೆ ಅಡೆ ಪೋಡ ಅದೇ ಪೋಡು ನಬ ನ ನೋಲ್ತಿಕು ನಮಗ ಹೌದಾ ಒಂದು ಒಂದು ಮುಲ್ಪ ಪಲ್ಲೆ ಮೂಲೆ ಉಂಟು ಅಡೆ ಪೋಡ ಶೇ ಹೌದಾ ನಮ್ಮ ನ ನೆಟ್ಟು ಕೆಲವು ಐಟಮ್ ಪೂರ ತಿಕ್ಕಿದ ಮಗ ಕೆಲವು ಐಟಮ್ ವಾಶ್ ವಾಪಡ್ತಿಕ್ಕು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ
ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಮಾತಾತಿಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್ ಅಥರ್ವ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Welcome to Lombard Memorial Group of Institutions, Udupi, a trusted name in healthcare education. Our colleges: Lombard Memorial College of Nursing, offering BSc Nursing; Lombard Memorial School of Nursing, offering general nursing and midwifery. For admission details, contact 8867782987, 9902243642. Your future in healthcare starts here. ವೀಕ್ಷಕರೇ, ವಿರಾಮದ ಬಳಿಕ ಕ್ಲಾಸಿಕ್ ಟೈಮ್ಗೆ ಮತ್ತೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಸ್ಟೋರೀಸ್ ದಟ್ ಮ್ಯಾಟರ್ಸ್ ತಂಡದ ಶಶಾಂಕ್ ಆಚಾರ್ಯ ಹಾಗೂ ರಂಜಿತ್ ಅಂಬಲ್ಪಾಡಿ. ಇವಾಗಲೇ ನೀವು ಬಹಳಷ್ಟು ಮಾಹಿತಿಯನ್ನ ನಿಮ್ಮ ಒಂದು ತಂಡದ ಬಗ್ಗೆ ಕೊಟ್ರೆ, ನೀವು ಯಾವ ರೀತಿಯಲ್ಲಿ ಕಥೆಗಳನ್ನ ಬಿತ್ತರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಜನರಿಗೆ ಮುಟ್ಟಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಅಂತ. ಹಾಗೆ ಮುಖ್ಯವಾಗಿ ನಾನು ಕೇಳಬೇಕು ಅಂತ ಹೇಳಿದ್ರೆ, ಈಗ ನೀವು ಮೇಘಾಲಯದಿಂದ ಕೇರಳದವರೆಗೆ ಬಹಳಷ್ಟು ಕಡೆಯಲ್ಲಿ ಸಂಚರಿಸಿದ್ದೀರಾ, ಇಲ್ಲಿನ ಜೀವನ ಶೈಲಿಗಳನ್ನ ನೋಡ್ತಾ ಬಂದಿದ್ದೀರಾ. ಸೊ ಮೇಘಾಲಯ ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗ. ಸೊ ಇಲ್ಲಿನ ಒಂದು ಜೀವನ ಶೈಲಿಗೂ ಅಲ್ಲಿನ ಒಂದು ಜೀವನ ಶೈಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಅಲ್ಲಿ ಯಾವ ರೀತಿಯ ಒಂದು ಅನುಭವ ಆಯ್ತು, ಅಲ್ಲಿ ನೀವು ಯಾವ ರೀತಿಯ ಸ್ಟೋರೀಸ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಡಬೇಕು, ನಮ್ಮ ಜನರಿಗೆ ಮುಟ್ಟಿಸಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಸೊ ಮೇಘಾಲಯದಲ್ಲಿ ನಾವು ಟ್ರೈಬಲ್ ಸ್ಟೋರೀಸ್ ಒಂದು ಜಾಸ್ತಿ ಕವರ್ ಮಾಡಿದ್ದೇವೆ. ಅದರಲ್ಲಿ ಎಂತ ಅಂದ್ರೆ, ಫಸ್ಟ್ ನಾವು ಗೋಯಿಂಗ್ ಟು ದಟ್ ಸ್ಟೇಟ್, ಅದು ಲ್ಯಾಂಗ್ವೇಜ್ ಅರ್ಥ ಆಗುದಿಲ್ಲ, ಹಿಂದಿ, ಸಮ್ಟೈಮ್ಸ್ ಇಂಗ್ಲಿಷ್ ವೆರಿ ಡಿಫಿಕಲ್ಟ್ಲಿ ಅರ್ಥ ಆಗ್ತದೆ. ಸೊ ನಾವೊಂದು ಲೈನ್ ಪ್ರೊಡ್ಯೂಸರ್ ಅನ್ನು ಅಲ್ಲಿ ಲೈನ್ ಪ್ರೊಡ್ಯೂಸರ್ ಅನ್ನು ಹೈರ್ ಮಾಡಿ ಲ್ಯಾಂಗ್ವೇಜ್ ಅಂದ್ರೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ ಎಲ್ಲಿ ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬಹುದು ಆ ಟೈಪ್ ಪ್ಲೇಸಸ್ ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಸೊ ಆ ಟೈಪ್ ಇಂದ ನಾವು ಒಂದು ಸ್ಟೋರಿಯನ್ನು ಪರ್ಸ್ಯೂ ಮಾಡ್ತೇವೆ. ಅಂದ್ರೆ ನಮ್ಮದ್ ಮೇನ್ ಸ್ಕಿಲ್ ಅಂತಂದ್ರೆ ಸಿನಿಮಾಟೋಗ್ರಫಿ, ನಮಗೆ ಫಿಲ್ಮಿಂಗ್ ಅಂದ್ರೆ ಮಾಡ್ಲಿಕ್ಕೆ ಬರ್ತದೆ ಅಲ್ಲ. ಸೊ ಅದ್ರ ರೀತಿಯಲ್ಲಿ ನಾವು ಸ್ಟೋರೀಸ್ ಅನ್ನು ನಾವು ಶೂಟ್ ಮಾಡ್ತಾ ಇರ್ತೇವೆ. ಅಂಡ್ ಇಂಟರ್ವ್ಯೂ ಎಲ್ಲ ಯೂಶಲಿ ಅಂದ್ರೆ ನಮ್ಮ ಹತ್ರ ಕ್ವೆಶನ್ಸ್ ಪ್ರಿಪೇರ್ಡ್ ಇರ್ತದೆ. ಸೊ ಆ ಲೈನ್ ಪ್ರೊಡ್ಯೂಸರ್ ಅವರಿಗೆ ಇದು ಮಾಡಿ ದೇ ವಿಲ್ ಬಿ ಅಂದ್ರೆ ಕಮ್ಯುನಿಕೇಟಿಂಗ್ ಅಂದ್ರೆ ಹಾಗೆ ಇದು ಮಾಡ್ತಾರೆ. ಅಂಡ್ ಸಬ್ ಟೈಟಲ್ ಅಲ್ಲಿ ಸಹ ಇಟ್ ವಿಲ್ ಬಿ ಹೆಲ್ಪಿಂಗ್ ಅಸ್ ವಿತ್ ದಟ್. ಸೊ ಕೇರಳದಲ್ಲಿ ಸಹ ಸೇಮ್ ಅಂದ್ರೆ ಪೀಪಲ್ ಇಂಗ್ಲಿಷ್ ಮತ್ತೆ ಅಂದ್ರೆ ಹಿಂದಿ ಎರಡೂ ಬರಲ್ಲ. ಸೊ ಅಲ್ಲಿದ್ದು ನಾವು ಸ್ಟೋರೀಸ್ ಅನ್ನು ಹೇಗೆ ಪರ್ಸ್ಯೂ ಅಂದ್ರೆ ಸೇಮ್ ಯಾರಿಗಾದ್ರೂ ಇದು ಮಾಡಿ ನಾವು ಕಂಟಿನ್ಯೂ ಸ್ಟೋರಿ ಅನ್ನು ಕಂಟಿನ್ಯೂ ಮಾಡ್ತಿರ್ತೇವೆ. ಸೊ ಕೇರಳದ್ದು ಫಾರ್ ಒನ್ ಎಕ್ಸಾಂಪಲ್ ನಾವು ಒಂದು ಬನಾನಾ ಚಿಪ್ಸ್ ಅಂದ್ರೆ ಕೇರಳ ಇಸ್ ನೋನ್ ಫಾರ್ ಬನಾನಾ ಚಿಪ್ಸ್. ಸೊ ಅಲ್ಲಿ ಬನಾನಾ ಚಿಪ್ಸ್ ಇಂಡಸ್ಟ್ರಿ ಬಗ್ಗೆ ನಾವು ಇದು ಮಾಡಿದ್ವಿ. ಸೊ ನಾವು ಮಾರ್ಕೆಟ್ ಇಂದ ಹಿಡ್ಕೊಂಡು ಅಲ್ಲಿದ್ದು ಸ್ಮಾಲ್ ವೆಂಡರ್ ಅಂದ್ರೆ ಸ್ಮಾಲ್ ಶಾಪ್ಸ್, ಬನಾನಾ ಚಿಪ್ಸ್ ಶಾಪ್ ಅಂತ ಅದ್ರಿಂದ ಮತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಕ್ಟರೀಸ್ ಇನ್ ಕೋಯಿಕೋಡ್ ಅಂದ್ರೆ ಕೋಯಿಕೋಡನ್ಸ್ ಅಂತ ಅಲ್ಲಿ ಫ್ಯಾಕ್ಟರೀಸ್ ಶೂಟ್ ಮಾಡಿ ನಾವು ಒಂದು ಹೋಲ್ ಸ್ಟೋರಿ ಅನ್ನು ಪ್ರೆಸೆಂಟ್ ಮಾಡ್ತೇವೆ. ಅಂದ್ರೆ ಬಿ ಇಟ್ ದ MNCs, be it the small vendors or be it the small shops ಅಲ್ಲ. ಸೊ ನಾವು ಆ ಟೈಪ್ ಅನ್ನು ಪರ್ಸ್ಯೂ ಮಾಡ್ತೇವೆ. ಮೊದಲು ಅಂದ್ರೆ ವಿ ವೇರ್ ಕನ್ಸ್ಟ್ರೈನ್ಡ್ ಅಂದ್ರೆ ಬಿಕಾಸ್ ಅವಾಗ ಎಂತ ಮಾಡ್ತಿದ್ದೇವೆ ಅಂದ್ರೆ ದಿವಸಕ್ಕೆ 3 ವಿಡಿಯೋಸ್ ಅಂದ್ರೆ ಬಿಕಾಸ್ ವಿ ಹ್ಯಾಡ್ ಟು ಡೂ ಸಮಥಿಂಗ್ ಔಟ್ ಆಫ್ ದ ಬಜೆಟ್ ಅಲ್ಲ. ಸೊ ದಿವಸಕ್ಕೆ 3 ವಿಡಿಯೋಸ್ ಎಷ್ಟಾಗ್ತದೆ ನಮ್ಮದೇ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. 4 minutes 5 minutes ಕಾಂಟೆಂಟ್. ಬಟ್ ಲೈಕ್ ಮಾನಿಟೈಸೇಷನ್ ಇರಬಹುದು, ಸ್ಪಾನ್ಸರ್ಸ್ ಇರಬಹುದು, ನಮ್ಗೆ ಒಂದು ಫ್ರೀಡಮ್ ಸಿಕ್ಕಿದೆ ರೈಟ್ ನಾವು. ಸೊ ವಿ ಕ್ಯಾನ್ ಎಕ್ಸ್ಪ್ಲೋರ್ ಒನ್ ಮೋರ್ ಡೇ, ವಿ ಕ್ಯಾನ್ ಎಕ್ಸ್ಪ್ಲೋರ್ ಕಪಲ್ ಆಫ್ ಮೋರ್ ಡೇಸ್. ಅಲ್ಲಿಂದ ನಾವು ಸ್ಟೋರಿ ಅನ್ನು ಎಷ್ಟು ಬೆಟರ್ ಆಗ್ಲಿಕ್ಕೆ ಅಂದ್ರೆ ಅದು ಹೋಲ್ಡ್, ಅದು ಗ್ರಿಪ್, ಅದು ನ್ಯಾರೇಟಿವ್ ಅನ್ನು ಎಷ್ಟು ಬೆಟರ್ ಆಗ್ಲಿಕ್ಕೆ ಆಗ್ತದಲ್ಲ. ಸೊ ನಾವು ಹಾಗೆ ಇದು ಮಾಡ್ತಾ ಇರ್ತೇವೆ. ಸೊ ಮೇನ್ ಲ್ಯಾಂಗ್ವೇಜ್ ಒನ್ ಆಫ್ ದ ಕನ್ಸ್ಟ್ರೆಂಟ್ಸ್ ಅಂದ್ರೆ ಬೇರೆ ಸಿಟೀಸ್ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಇರ್ತದೆ. ಸೊ ನಮ್ ಯೂಶಲಿ ಹಿಂದಿ ಸ್ಪೀಕಿಂಗ್ ಟ್ರೈ ಮಾಡ್ತಾರೆ, ಅಲ್ಲಿ ತುಂಬಾ ಈಸಿ ಆಗ್ತದೆ. ಬಿ ಇಟ್ ಮಹಾರಾಷ್ಟ್ರ, ಗೋವಾ ಅಲ್ಲೆಲ್ಲ ಈಸಿಲಿ ಇದಾಗ್ತದಲ್ಲ. ಬಟ್ ಇದು ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆರ್ ದ ನಾರ್ತ್ ಈಸ್ಟ್ ಸೈಡ್, ಸೊ ಅಲ್ಲಿದ್ದು ಲ್ಯಾಂಗ್ವೇಜಸ್ ಲಿಟಲ್ ಬಿಟ್ ಆಫ್ ಅ ಬ್ಯಾರಿಯರ್. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಎಸ್, ಲೈಕ್ ದ ವೆರಿ ರೀಸನ್ ನಾವು ಯಾಕೆ ಮಾಡ್ತೇವೆ ಅಂಡ್ ಆಲ್ ದ 16 members of our team are very drawn to this is because it is heartfelt. ಅಂದ್ರೆ ನಮ್ಗೆ we don't care about the numbers, we don't care about the way it goes. ನಮ್ಗೆ ನಮ್ಮದ್ದು ಒಂದು ಖುಷಿ ಸಿಗ್ತದಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದ್ರಗೋಸ್ಕರ ನಾವು ಯೂಶುವಲಿ ಪ್ರಿಫರ್ ಮಾಡ್ತಾ ಇರ್ತೇವೆ. ಹಾಗೆ ನಮ್ದು ಮೇನ್ಲಿ
ಅದ್ರಕ್ಕಿಂತ ಬೆಟರ್ ಏನು ಇಲ್ಲ ಅಂದ್ರೆ ಹಾರ್ಟ್ ಫೆಲ್ಟ್ ಸ್ಟೋರೀಸ್ ನಾವು ಹೇಳಲಿಕ್ಕೆ ಟ್ರೈ ಮಾಡ್ತೇವಲ್ಲ, ಸೊ ಅದಕ್ಕೆ ನಾವು ಓಕೆ. ಹಾಗೆ ಬುಡಕಟ್ಟು ಜನಾಂಗದವರ ಒಂದು ಜೀವನ ಶೈಲಿಯನ್ನ ನೀವೇನಾದ್ರೂ ನೋಡಿದ್ರಾ, ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಾ? ಅಂದ್ರೆ ನಾನು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಅಷ್ಟಂತ ಕೆಮರಾ ವರ್ಕ್ ಇರ್ಬೋದು ಅಂತ ರಿಲೇಟೆಡ್ ಆಗಿ ಸ್ವಲ್ಪ ಹಿಂದೆ. ಸೊ ಈ ತಂಡದೊಟ್ಟಿಗೆ ಸ್ಟೋರಿ ಎಲ್ಲಿ ಹುಡುಕ್ಬೇಕು ಆ ವೇಲಿ ನಾನು ತುಂಬಾ ಹೆಲ್ಪ್ ಮಾಡ್ತೇನೆ. ಯಾವ ಸ್ಟೋರಿ ಇರ್ಬೋದು, ಅಲ್ಲಿ ಹೇಗೆ ಕಥೆಯನ್ನು ಮೂಡಿ ಬರ್ಬೋದು ಅಂತ. ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ಅದರ ಎಡಿಟಿಂಗ್ ನಮ್ಮ ಟೀಮ್ ಕಂಪ್ಲೀಟ್ಲಿ ನೋಡ್ಕೊಳ್ತೇನೆ. ಸೊ ನಾನು ಹೊರಗೆ ಟ್ರಾವೆಲ್ ಮಾಡೋದು ಕಡಿಮೆ, ತೆರೆ ಹಿಂದೆಯಿಂದ ಏನೆಲ್ಲ ಆಗ್ತದೆ, ಸ್ಟೋರಿಯನ್ನು ಎಲ್ಲಿ ಹುಡುಕ್ಬೋದು, ಅದನ್ನು ಮ್ಯಾನೇಜ್ ಹೇಗೆ ಮಾಡ್ಬೋದು, ಟೀಮ್ ಅಲೋಕೇಟ್ ಹೇಗೆ ಮಾಡ್ಬೋದು, ಫಿನಾನ್ಷಿಯಲ್ ರಿಲೇಟೆಡ್ ಆಗಿ ಎಂತೆಲ್ಲ ಮಾಡ್ಬೋದು, ಅಂಡ್ ಸ್ಟೋರಿ ಹೇಗೆ ಮೂಡಿ ಬರ್ಬೇಕು ಆ ರಿಲೇಟೆಡ್ ಆಗಿ ನನ್ನ ಗೈಡೆನ್ಸ್ ಅಂಡ್ ನನ್ನ ಮಾತುಗಳು ಇರ್ತದೆ. ಓಕೆ, ಹಾಗಾದ್ರೆ ಕಥೆಯನ್ನ ಆಯ್ದುಕೊಳ್ಳುವುದು ನೀವು ಅಂತ ಆಯ್ತು. ಪ್ರಚಲಿತವಾಗಿರುವ ಕಥೆಯನ್ನ ನೀವು ನೋಡ್ತಾ ಇರ್ತೀರಾ, ಇದರ ಇತಿಹಾಸವನ್ನ ನೀವು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡ್ತೀರಾ. ಸೊ ಕಥೆ ನಿಮ್ಮನ್ನ ಹುಡುಕ್ತದ ಅಥವಾ ನೀವು ಕಥೆಯನ್ನ ಹುಡುಕ್ತೀರಾ? ಮೊದಲು ನಂಗೆ ಕೇಳುದಾದ್ರೆ ನಾನು ಕಥೆಯನ್ನು ಹುಡುಕುದು ಸ್ವಲ್ಪ ಜಾಸ್ತಿ. ನನ್ನನ್ನು ಕಥೆ ಹುಡುಕುದಕ್ಕಿಂತ ಆ ಕಥೆಯಲ್ಲಿ ಏನಿದೆ, ಓಕೆ ಹಾಗೆ ಕಥೆ ಮೂಡಿ ಬಂದ್ರೆ ಓಕೆ ಬೇರೆ ಒಂದು ಪರ್ಸ್ಪೆಕ್ಟಿವ್ ಸಿಗ್ತದೆ, ಮತ್ತೊಬ್ರು ಹೇಗೆ ನೋಡ್ಬೋದು. ನಿಮ್ಗ ರಕ್ಷಿತ್ ಶೆಟ್ಟಿ ಅವರದೊಂದು ಫಿಲ್ಮ್ ಇದೆ ಉಳಿದವರು ಕಂಡಂತೆ ಅಂತ, ಒಬ್ಬೊಬ್ಬರ ವೇಯಲ್ಲಿ ಹೇಗೆ ನೋಡ್ತಾ ಇರ್ತಾರೆ. ನಾನು ಒಂದು ರೀತಿ ಕತೆ ನೋಡ್ಬೋದು, ಸೊ ಅದನ್ನು ನಾನು ಬಂದು ಶಶಾಂಕಿಗೆ ಏನಾದ್ರು ಹೇಳಿದ್ರೆ ಶಶಾಂಕ್ ಅದನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ. ಸೊ ಹಾಗೆ ಅದು ನೋಡ್ತಾ ಹೋಗ್ತೇನೆ. ಅದ್ರಿಂದಾಗಿ ನಾನು ಕಥೆಯನ್ನು ನೋಡುದು ಹೆಚ್ಚಾಗ್ತದೆ. ಓಕೆ, ಅಂದ್ರೆ ಕಥೆಯನ್ನ ನೋಡುವಾಗ ಅದರ ಒಂದು ನಮ್ಮ ಅಭಿಪ್ರಾಯವನ್ನ ಕೊಡ್ತಾ ಹೋದಾಗೆ ನಮ್ಮ ಪರ್ಸ್ಪೆಕ್ಟಿವ್ಸ್ ಅನ್ನ ಅದು ತೋರಿಸ್ತದೆ ಅಂತ ಹೇಳ್ತೀರಾ. ಓಕೆ, ಹಾಗೆ ಶಶಾಂಕ್ ಅವರೇ, ನೀವೀಗ ಒಂದು ಫೀಲ್ಡ್ ಅಲ್ಲಿ ಇದ್ರಿ, ಲೈಕ್ ವಿಡಿಯೋಗ್ರಫಿ ಫೀಲ್ಡ್ ಅಲ್ಲೇ ಇದ್ದವರು, ನೀವು ಈ ಒಂದು ತಂಡಕ್ಕೆ ನೀವು ಕೈ ಹಾಕಿರುವಂತದ್ದು. ಸೊ ಒಂದು ತಂಡದ ಬಾಂಡಿಂಗ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? So to be very honest, ನಮ್ಮ ಟೀಮ್ ಫುಲ್ ಸ್ಪಾಯಿಲ್ಡ್ ಅವ್ರೆ. We are too close, we are too friendly and okay. ಮೋಸ್ಟ್ಲಿ ಲಾಫ್ಟರ್. ಅಂದ್ರೆ ನಮ್ದು ಮೇನ್ ಅಂತ ಇಂಟೆನ್ಷನ್ ಅಂತ ಇರ್ತದೆ ಅಂದ್ರೆ, ನೀವು ಯಾವ ಜಾಗದಲ್ಲಿ ಫನ್ ಮಾಡ್ತಿಲ್ಲ ಅಲ್ವಾ, ಸೊ ಅಲ್ಲಿ ವರ್ಕ್ ಮಾಡಿದ್ರೆ ಏನ್ ಪ್ರಯೋಜನ? ಬಿಕಾಸ್ ನಾವು ನಮ್ಮ ಎಂತ ಹೇಳುದು ಪ್ಯಾಷನ್ ಅನ್ನು ಪರ್ಸ್ಯೂ ಮಾಡ್ತಿದ್ದೇವೆ, ಮೈಟ್ ಆಸ್ ವೆಲ್ ಎಂಜಾಯ್ ಇಟ್. ಸೊ ನಮ್ಮದ್ ಮೇನ್ ಅದೇ ಇಂಟೆನ್ಷನ್ ಇರ್ತದೆ. ಸೊ ಟೀಮ್ ಅಲ್ಲಿ ಎಲ್ಲರೂ ವಿಲ್ ಬಿ ಪುಲ್ಲಿಂಗ್ ಈಚ್ ಅದರ್ಸ್ ಲೆಗ್ ಇದೆಲ್ಲ. ವೆನ್ ಇಟ್ ಕಮ್ಸ್ ಟು ವರ್ಕ್ ನಾವು ತುಂಬಾ ಸೀರಿಯಸ್ ಇದೆ, ಆನ್ ದ ಫೀಲ್ಡ್ ನಾವು ವೆರಿ ಸೀರಿಯಸ್ ಇದೆ. ಬಟ್ ಅಂದ್ರೆ to reach the field, to reach the place and all, so it's always fun and a lot of fun. So ನಮ್ಮ team bonding, to be very honest, one thing ನಾನು start ಅಲ್ಲಿ ಹೇಳಿದಂದ್ರೆ mindset. Everybody has the same mindset. We want to produce great films, but in the main thing ನಮ್ಮದು ಎಂತ ಅಂದ್ರೆ we want to enjoy the process as well. We don't want to compromise, we want to make it very serious and ಹೀಗೇನೆ ಇರಬೇಕು, ಸೀರಿಯಸ್ ಫಿಲ್ಮ್ ಮೇಕರ್ಸ್ ಹಾಗೆ ಏನು ಇಂಟೆನ್ಷನ್ ಇಲ್ಲ. we want to just have fun and ಅದರಲ್ಲೇ ವಿಡಿಯೋಸ್ ಆಗ್ತದೆ. ಸೊ ನಾವು ಹಾಗೆ ನಮ್ಮ ಟೀಮ್. ಓಕೆ, ಸೊ ಟೀಮ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಳ್ತೀರಾ. ಸೊ ಟೀಮ್ ಬಾಂಡಿಂಗ್ ಅಂತ ಹೇಳುವಾಗ 100% ಒಂದು ಒಳ್ಳೆ ವರ್ಕ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಟೀಮ್ ಬಾಂಡಿಂಗ್ ಬೇಕೇ ಇರ್ತದೆ. ನಿಮ್ಮ ಟೀಮ್ ಅಲ್ಲಿ ಚಾಲೆಂಜಸ್ ಏನಾದ್ರೂ ಬಂದಿದ್ಯಾ? ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ದೃಶ್ಯಗಳು ಬಂದ ಮೇಲೆ ಅಥವಾ ಚಿತ್ರಗಳು ಬಂದ ಮೇಲೆ ಅದು ಜನರ ಮೆಚ್ಚುಗೆಯನ್ನ ಪಡೆದ ಮೇಲೆ ನಾವು ಪಟ್ಟ ಕಷ್ಟವನ್ನ ಖಂಡಿತವಾಗಿ ಮರಿತೇವೆ. ಹಾಗಿರುವಾಗ ಚಾಲೆಂಜಸ್ ಅಂತ ಬಂದೇ ಬರ್ತದೆ. ಯಾಕಂದ್ರೆ ಈ ರೀತಿ ಔಟ್ಪುಟ್ ಬರ್ಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಇದ್ರೆ ಅದನ್ನ ಅದೇ ರೀತಿ ಮಾಡ್ಬೇಕು ಅಂತ ಹೇಳುವಾಗ ಕೆಲವಷ್ಟು ಚಾಲೆಂಜಸ್ ಇರ್ತದೆ. ಆ ಸವಾಲುಗಳನ್ನ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಚಾಲೆಂಜಸ್ ಅಂತ ಹೇಳೋದಿದ್ರೆ, ಮೊದಲನೇದಾಗಿ ಒಂದೊಂದು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ ಯಾರಿದ್ದಾರೆ, ಇದನ್ನ ಸ್ಟಾರ್ಟ್ ಮಾಡಿದ್ದು ಶ್ರವಣ್ ಅಂಡ್ ಶಶಾಂಕ್ ಅವರದ್ದು ವಿಷನ್ ಇರ್ತದೆ, ಮುಂದೆ ಹೇಗೆ ಹೋಗ್ಬೇಕು ಅಂತ. ಸೊ ಮತ್ತೊಬ್ಬ ಫೋಟೋಗ್ರಾಫರ್ ಯಾರಾದ್ರೂ ಜಾಯಿನ್ ಆಗ್ತಾನಂತಾದ್ರೆ ಟೀಮಿಗೆ, ಅವನದ್ದೇ ಆದ ಕಲ್ಪನೆಗಳಿರ್ತದೆ. ಹೇಗೆ ನಾನು ಫೋಟೋಗ್ರಫಿ ಮಾಡ್ಬೇಕು, ಹೇಗೆ ನಾನು ಒಂದು ನಾನು ಇದನ್ನು ಈ ವಾದನ್ ನೋಡ್ತಿದ್ದೇನೆ ನಾನು ಹೀಗೆ ನೋಡ್ತಿದ್ದೇನೆ, ಅವನದ್ದೇ ವೇಯಲ್ಲಿ ಅದನ್ನ ವಾದನ್ ಮತ್ತೊಂದು ರೀತಿಯಲ್ಲಿ ನೋಡಿ ಅದನ್ನು ಕ್ರಿಯಾತ್ಮಕತೆಯನ್ನ ತೋರಿಸ್ತಾರೆ. ಸೊ ಕೆಲವು ಕಡೆ ಆ ಕ್ರಿಯಾತ್ಮಕ ಏನಿದೆ ಅದನ್ನ ತೋರಿಸ್ಲಿಕ್ಕೆ ಅಡೆತಡೆಗಳು ಬರ್ತದೆ. ಬಟ್ ಇಲ್ಲಿ ಅಂತದಿಲ್ಲ, ಅದನ್ನ ಇಬ್ರು ಮೆಟ್ಟಿ ನಿಂತಿದ್ದಾರೆ. ಓಕೆ, ನೀವು ಹೇಗೆ ತೋರಿಸ್ತೀರಿ ಅದನ್ನ ತೋರಿಸ್ತೀವಿ, ಅದನ್ನ ಎಡಿಟ್ ಮಾಡ್ತಾ ಹೇಗೆ ಒಳ್ಳೆಯಾಗಿ ತೋರಿಸ್ಬೇಕು ಅಂತ ಇವರಿಬ್ರ ಛಲ. ಸೊ ಅದನ್ನು ಆ ಫೋಟೋಗ್ರಾಫರ್ಗೆ ಆ ಫ್ರೀಡಮ್ ಕೊಟ್ಟು ಬಿಟ್ಟಿದ್ದಾರೆ. ಸೊ ಅಲ್ಲಿ ಅವರಿಗೂ ತೊಂದರೆ ಇಲ್ಲ, ಇವರಿಗೂ ತೊಂದರೆ ಇಲ್ಲ. ಅದನ್ನ ಹೇಗೆ ನೋಡ್ಬೇಕು ಅಂತ ಕೊನೆಗೆ ಇವರು ಡಿಸೈಡ್ ಮಾಡ್ತಾರೆ. ಅದು ಒಂದು ಚಾಲೆಂಜ್ ಅನ್ನು ಇವರು ಮೆಟ್ಟಿ ನಿಂತಿದ್ದಾರೆ. ಇನ್ನೊಂದು ಎಡಿಟರ್ಸ್ ಇರ್ಬೋದು ಅಥವಾ ಕೆಲವೊಂದು ಫೋಟೋಗ್ರಾಫರ್ಸ್, ಅವರಿಗೆ ಮಂತ್ಲಿ ನಾವು ಸ್ಯಾಲರಿ ಕೊಡ್ಲೇಬೇಕಾಗ್ತದೆ. ಸೊ ಆ ಟೈಮಲ್ಲಿ ಹಿಂದಿನ ಹೆಚ್ಚು ಮಾನಿಟರಿ ಮನಿ ಬರ್ತಿರೋದ ಕಾಲದಲ್ಲಿ ಸಹ ಹೇಗಾದ್ರೂ ಮ್ಯಾನೇಜ್ ಮಾಡಿ ಇವರು ಅವರದ್ದು ಸ್ಯಾಲರಿಯನ್ನು ಕೊಡ್ತಾ ಇದ್ರು. ಸೊ ಅದನ್ನು ಯಾವತ್ತೂ ಉಳಿಸ್ಲಿಲ್ಲ. ಅದೊಂದು ಚಾಲೆಂಜ್ ಅಂತ ಇವ್ರು ಮೆಟ್ಟಿ ನಿಂತಾರೆ. ಈಗ
ನಮ್ಗೆ ಯಾವುದೇ ಕಂಪನಿದ್ದು ಅವರ CSR ಫಂಡ್ ಇಂದ ಸ್ಪಾನ್ಸರ್ಶಿಪ್ ಬಂದು ನಾವು ತುಂಬಾ ವಿಡಿಯೋಸ್ ಮಾಡ್ತಿದ್ದೇವೆ. ಬಟ್ ಆ ಕಾಲದಲ್ಲಿ ನಾವೇ ಕೈಯಿಂದ ಹಣ ಹಾಕಿ ಅದನ್ನ ಹೋಗ್ಬೇಕಿತ್ತು. ಆ ಸಮಯದಲ್ಲಿ ಸಹ ಅವರದ್ದು ಸ್ಟೇ ಇರ್ಬೋದು, ಫುಡ್ ಇರ್ಬೋದು, ಅವರಿಗೆ ಕೊಡ್ತಿರುವ ಸ್ಯಾಲರಿ ಇರ್ಬೋದು, ಎಲ್ಲವನ್ನು ಶಶಾಂಕ್ ಮತ್ತೆ ಶ್ರವಣ್ ನೋಡ್ಕೊಂಡು ಬಂದಿದ್ದಾರೆ. ಅದು ಕಡಿಮೆ ಎಲ್ಲಿ ಸಹ ಮಾಡ್ಲಿಲ್ಲ. ಸೊ ಅಂತ ಕಷ್ಟಗಳನ್ನು ನೋಡಿ ಬಂದು ಇದನ್ನು ಮೆಟ್ಟಿ ನಿಂತಿದ್ದಾರೆ. ಸೊ ಇಲ್ಲಿ ತನಕ ಬಂದಿದೆ. ಸೊ ಇನ್ನು ಮುಂದೆ ಇನ್ನೂ ಸಹ ಗ್ರೋ ಆಗ್ತದೆ ಅಂತ ಒಂದು ಆಸೆ, ನಂಬಿಕೆ. ಓಕೆ, ಖಂಡಿತವಾಗಿ ಆ ಒಂದು ಆಸೆ ಈಡೇರ್ಲಿ ಅಂತ ಹೇಳಿ ಆಶಿಸ್ತೇವೆ. ಹಾಗೆ ಕಷ್ಟ ಸಾಧ್ಯ ಆಗ್ಬೇಕು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟದನ್ನ ಸಾಧಿಸ್ತಾ ಹೋಗ್ತೀರಾ ಅಂತ ಅರ್ಥ ಆಗ್ತದೆ ಅದರಲ್ಲೇ. ಎಲ್ರಿಗೂ ಕೂಡ ಒಂದು ಕಂಪ್ಲೀಟ್ ಆಗಿ ನಾವು ಫೇಮಸ್ ಆದ್ಮೇಲೆ, ನಾವು ಈ ಒಂದು ಕೆಲಸವನ್ನ ಮಾಡಿದೀವಿ ಅಂತ ಹೇಳಿದ್ಮೇಲೆ ಜನ ಮನ್ನಣೆ ಬರ್ತದೆ, ಗೌರವಗಳು, ಪ್ರಶಸ್ತಿಗಳು ಬರ್ತವೆ. ಆದ್ರೆ ನಮ್ಮ ಒಂದು ಟೀಮ್ ನ ಒಟ್ಟಿಗೆ ಇರುವಂತಹ ಒಂದು ಕೆಲವು ಕ್ಷಣಗಳಿರ್ತದೆ, ಅದು ನಮ್ಗೆ ಮರಿಲಿಕ್ಕೆ ಆಗದಿರುವಂತಹ ಕ್ಷಣಗಳು. ಅಂತಹ ಕ್ಷಣಗಳು ಏನಾದ್ರೂ ಇದೆಯಾ ನಿಮ್ಮ ಟೀಮ್ ಮೆಂಬರ್ಸ್ ಒಟ್ಟಿಗೆ ಅಂತ ಹೇಳ್ಬೋದಾ? ಸೊ ಒನ್ ಆಫ್ ದ ಮೇನ್ ಇನ್ಸಿಡೆಂಟ್ಸ್ ಅಂತಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ, ಸೊ ಅವಾಗ ಅಗೇನ್ ಸ್ಟೋರೀಸ್ ದಾಟ್ ಮ್ಯಾಟರ್ ಆಗ ಅಂದ್ರೆ ಅಷ್ಟು ಏನು ಗ್ರೋತ್ ಇರ್ಲಿಲ್ಲ, ವೆರಿ ಸ್ಟಾರ್ಟಿಂಗ್ ಇನಿಷಿಯಲ್ಸ್ ಟೈಮ್. ಸೊ ಒನ್ ಟೈಮ್ ನಾನ್ ಮತ್ತೆ ಇನ್ನೊಬ್ರು ಫೋಟೋಗ್ರಾಫರ್ ಮುರಳಿ ಅಂತ ಇದ್ವಿ. ಸೊ ನಮ್ಮ ಹತ್ರ ಟೋಟಲ್ ಬ್ಯಾಂಕ್ ಅಕೌಂಟ್ ಅಲ್ಲಿ 350 rupees ಇತ್ತು. ಸೊ ಅದು ದಿನ ನಾವು 350 rupees ಊಟ ಮಾಡುವ ಅಂತಂದ್ರು ಪ್ಲಾನ್ ಮಾಡುವ ಅಂತ ಇದ್ದಿತ್ತು. ಸೊ ಅವಾಗ ನಮ್ಗೊಂದು ಫೇಸ್ಬುಕ್ ಪೋಸ್ಟ್, ಅದರಲ್ಲಿ ಇದು ಎಂತ ಹೇಳ್ತಾರೆ, ಕೋಲ ಮಾಡ್ತಾರಲ್ಲ, ಕೋಲ ಕಟ್ಟುದು, ಅಂದ್ರೆ ಅವರದ್ದು ಲೈಫ್ ಬಗ್ಗೆ ಒಂದು ವಿಡಿಯೋ, ಅಂದ್ರೆ ಒಂದು ಪೋಸ್ಟ್ ಇತ್ತು, ಅಂದ್ರೆ ಎಂತ ಮಾಡ್ತಾ ಇರ್ತಾರೆ ಆಫ್ ಸೀಸನ್ ಅಲ್ಲಿ ಎಂತ ಮಾಡ್ತಾರೆ. ಸೊ ಅದೇ 350 rupees ಹಾಕಿ ನಾವು ಓಕೆ ಹೋಗುವ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದು ದಿನ ಅದು ಶೂಟ್ ಮಾಡಿದ್ವಿ 3.5 years ಬ್ಯಾಕ್. ಸೊ ಅಂದ್ರೆ ಅದು ಹಂಗರ್, ಬೇರೆ ಹಂಗರಿಗೆ ಎಂತ ಹೇಳಿ ಸೂಪರ್ ಸೀಡ್ ಮಾಡಿತ್ತು. ಸೊ ಅದು ಒನ್ ಆಫ್ ದ ಮೇನ್ ಮೆಮೊರೀಸ್. ಮತ್ತೆ ಇನ್ ಮೈಸೂರಲ್ಲಿ ಸಹ ಅಂದ್ರೆ ನಾವು ಪೈಲ್ವಾನ್ಸ್ ಆಫ್ ಮೈಸೂರ್ ಅಂತ ಶೂಟ್ ಮಾಡ್ತಿದ್ವಿ. ಸೊ ಅವಾಗ ಒಂದು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ ಅದು ಬೆಳಿಗ್ಗೆ ಇದ್ದದ್ದು ಸಂಜೆ ಇದಾಗಿತ್ತು. ಸೊ ಅವಾಗ ಹೇಳಿದಾಗೆ 8,000 rupees ಬಜೆಟ್ ಇತ್ತು ನಮ್ಮ ಹತ್ರ. ಸೊ ನಾವು ಅದೇ ನಾನ್ ಮತ್ತೆ ಮುರಳಿ, ನಮ್ಮ ಹತ್ರ ಒಂದು ರಿಟರ್ನ್ ಹೋಗ್ಲಿಕ್ಕೆ ಮಾತ್ರ ಕ್ಯಾಶ್ ಇತ್ತು, ಅಂದ್ರೆ 300 rupees ಏನೋ ರಿಟರ್ನ್ ಹೋಗೋದು ಕ್ಯಾಶ್ ಮಾತ್ರ ಇತ್ತು ನಮ್ಮ ಹತ್ರ, ಒಂದು ಆಟೋ ರೈಡ್ ಇದ್ದು. ಸೊ ವಿ ಜಸ್ಟ್ ಸ್ಲೆಪ್ಟ್ ಆನ್ ದ ಗ್ರೌಂಡ್ಸ್ ಆಫ್ ಮೈಸೂರ್ ವೇಟಿಂಗ್ ಫಾರ್ ದಟ್ ಈವ್ನಿಂಗ್ ಇವೆಂಟ್. ಅಂದ್ರೆ ನಮಗೆ ಬೆಳಿಗ್ಗಿದ್ದದ್ದು ಇವೆಂಟ್ ಈವ್ನಿಂಗ್ ತನಕ ಇದಾಯ್ತಲ್ಲ. ಸೊ ಆ ಲೈಕ್ ಆಲ್ ದೋಸ್ ಲಿಟಲ್ ಸ್ಟ್ರಗಲ್ಸ್ ದಟ್ ವಿ ಡಿಡ್, ಅದೊಂದು ತುಂಬಾ ಮೆಮೊರೇಬಲ್ ಇದೆ. ಬಿಕಾಸ್ ಅಟ್ ದಿಸ್ ಪೊಸಿಷನ್ ಬೇರೆನೆ ನಮ್ಗೆ ಫೀಲ್ ಆಗ್ತದೆ. ಬಟ್ ಬಿಫೋರ್ ದಟ್ ಲೈಕ್ ವೇರ್ ವಿ ಹ್ಯಾಡ್ ಸೀನ್ ದ ಹೋಲ್ ಥಿಂಗ್ ಅಲ್ಲ, ದಟ್ ಈಸ್ ಆಲ್ ಮೆಮೊರೇಬಲ್ ಬಿಕಾಸ್ ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ ಆಲ್. ಸೊ ಅದಕ್ಕೆ ನಮ್ದು ಮೇನ್ ಅಂದ್ರೆ ಏನಾದ್ರೂ ಒಂದು ಸಾಧಿಸಬೇಕು ಅಂತ ಹೇಳುವ ಛಲ ನಿಮ್ಮಲ್ಲಿತ್ತು, ನಿಮ್ಗೆ ಈ ಕೆಲಸವನ್ನು ಮಾಡ್ಬೇಕು ಅಂತ ಹೇಳುವ ಹಸಿವಿತ್ತು, ಈ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಹೆಸರನ್ನ ತಗೊಳ್ಬೇಕು ಅಂತ ಹೇಳುವ ಒಂದು ಆಸೆ ಕೂಡ ಇತ್ತು. ಸೊ ಎಲ್ಲವನ್ನ ಸೇರಿಸ್ಕೊಂಡು ನೀವು ಈ ಒಂದು ಇವತ್ತು ಒಂದು ಸಾಧನೆಯ ಒಂದು ದಿಕ್ಕನ್ನ ನೋಡ್ತಾ ಇದ್ದೀರಾ. ಹಾಗಿರುವಾಗ ಸ್ಟೋರೀಸ್ ದಟ್ ಮ್ಯಾಟರ್ ತಂಡ ಇನ್ನು ಮುಂದೆ ಯಾವ ರೀತಿಯ ಪ್ರಾಜೆಕ್ಟ್ಸ್ ಅನ್ನ ಹಾಕೊಂಡಿದೆ? ಸೊ ನಾವು ನವೆಂಬರ್ ಡಿಸೆಂಬರ್ ಇಂದ ನಮ್ದು ಇನ್ನೊಂದೊಂದು ಸೀರೀಸ್ ಬರ್ತದೆ, ಎಪಿಸೋಡಿಕಲ್ ಸೀರೀಸ್. ಸೊ ಡ್ಯಾನ್ಸ್ ಆಫ್ ದ ಡಿವೈನ್ಸ್ ಅಂತ ಹೇಳಿ. ಸೊ ನಮ್ದು ಭೂತಕೋಲ ಇದೆ ಅಲ್ಲ, ಸೊ ಅದು ನಾವು ಎಪಿಸೋಡಿಕಲ್ ಡಾಕ್ಯುಮೆಂಟರೀಸ್ ಮಾಡ್ತಿದ್ದೇವೆ. 40-45 minutes ಪಂಜುರ್ಲಿ ಇರ್ಬೋದು, ಗುಳಿಗೆ ಇರ್ಬೋದು. ಸೊ ಅದು ಸ್ಟೋರಿಯನ್ನು ನಾವು ಫುಲ್ ಪರ್ಸ್ಯೂ ಮಾಡಿ, ಸೊ ನವೆಂಬರ್ ಐ ಥಿಂಕ್ ಈಗ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಆಗ್ತದೆ ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್ ಇಂದ. ಬಟ್ ನವೆಂಬರ್ ಇಂದ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ಹೋಲ್ ಸೀಸನ್ ಅದಾದ್ಮೇಲೆ. ಸೊ ನಮ್ಗೆ ನಾಗರಾಧನೆ ಬಗ್ಗೆ ಮಾಡ್ಲಿಕ್ಕೆ ಉಂಟು. ಮತ್ತೆ ಕೇರಳದಲ್ಲಿ ನಾವು ಕಳರೈ ಪೈಯಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಸೊ ಆ ಟೈಪ್ ನಾವು ಇನ್ನೂ ಜಾಸ್ತಿ ಸ್ಟೋರೀಸ್ ಪರ್ಸ್ಯೂ ಮಾಡುವ. ಕೋಲ್ಕತ್ತಾದಲ್ಲಿ ದುರ್ಗಾ ಫೆಸ್ಟಿವಲ್ ಇದೆ ಅಲ್ಲ, ಸೊ ಅದನ್ನ ಪರ್ಸ್ಯೂ ಮಾಡ್ಲಿಕ್ಕಿದೆ. ಮತ್ತೆ ಇದು ಯಾವುದು ಮುಂಬೈಯಲ್ಲಿ ಗಣಪತಿ, ಅದ್ರದ್ದೊಂದು ಫುಲ್ 40-50 minutes ಲಾಂಗ್. ಜನರದು ಕಲ್ಚರ್ ಅಲ್ಲ, ಇಟ್ಸ್ ದ ಕಲ್ಚರ್ ಆಫ್ ಮುಂಬೈ ಅಲ್ಲ. ಸೊ ನಾವು ಕಲ್ಚರ್ ರಿಲೇಟೆಡ್ ಫಿಲ್ಮ್ಸ್ ಆಲ್ಮೋಸ್ಟ್ ಈಗ ವೆಬ್ ಸೀರೀಸ್ ಟೈಪ್ ಮಾಡುವ ಅಂತ ಪ್ಲಾನ್ ಮಾಡ್ತಿದ್ದೇವೆ, 30-40 minutes ಲಾಂಗ್ ಇದರಲ್ಲಿ. ಸೊ ಲಕಿಲಿ ಎಲ್ಲ ಫ್ರೂಟಿಷನ್ ಆಗ್ತದೆ. ಸೊ ಬೈ like 2026 ಅದು ಡ್ಯಾನ್ಸ್ ಆಫ್ ದ ಡಿವೈನ್ಸ್ ಬರ್ತದೆ ಅಂಡ್ ಅದರ್ಸ್ ವಿಲ್ ಫಾಲೋ ಇನ್ ದಿಸ್ ಇಯರ್. ಅಂದ್ರೆ ಬಹಳಷ್ಟು ಪ್ರಾಜೆಕ್ಟ್ ಗಳನ್ನ ಹಾಕೊಂಡಿದ್ದೀರಾ, ಬಹಳಷ್ಟು ಯೋಜನೆಗಳಿದೆ. ಹಾಗಿರುವಾಗ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಜೆಟ್ ಈಗ ನಿಮ್ಮ ಹತ್ರ ಇದೆ, ಈಗ ಬಜೆಟ್ಗೆ ಪ್ರಾಬ್ಲಮ್ ಇಲ್ಲದೆ ನೀವು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬಜೆಟ್ ಇಲ್ಲದೆ ನಾವು ಮಾಡ್ಬೇಕು ಅಂತ ಹೇಳುವ ಯಾವ್ದಾದ್ರು ಒಂದು ಕನಸನ್ನ, ಯಾವ್ದಾದ್ರು ಕನಸಿನ ಒಂದು ಯೋಜನೆ ನಿಮ್ಮಲ್ಲಿ ಇತ್ತಾ? ಬಜೆಟ್ ಇಲ್ದಿದ್ರು ಪರವಾಗಿಲ್ಲ, ನಾವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ಅಂತ. ಕಪಲ್ ಆಫ್ ಸ್ಟೋರೀಸ್ ಇದೆ. ಸೊ ಒಂದು ನಮ್ದು ಕಾಶಿಯಲ್ಲಿ ಮಣಿಕರ್ಣಿಕಾ ಘಾಟ್ ಇದೆ ಅಲ್ಲ, ಸೊ ಅದು ಇಟ್ ಎಕ್ಸ್ಪ್ಲೋರ್ಸ್ ಡೆಪ್ತ್. ಅಂದ್ರೆ ವಿ ವಾಂಟ್ ಟು ಶೋ ದ ಲೈಫ್ ಸ್ಟೈಲ್ ಆಫ್ ಅಲ್ಲಿದ್ದು ಯಾರೆಲ್ಲ ಇದು ಮಾಡ್ತಾರಲ್ಲ, ಯಾವುದು ಡೆತ್ ಸೆರೆಮನೀಸ್ ಎಲ್ಲ ಮಾಡ್ತಾರಲ್ಲ, ಸೊ ಅವರದೊಂದು ತೋರಿಸ್ಬೇಕು. ರಾಮೇಶ್ವರಂ ಅಲ್ಲಿ ಸಹ ಸಿಮಿಲರ್ ಅದೇ ಟೈಪ್ ಅಲ್ಲಿ ಇದೆ. ಸೊ ಅದನ್ನೊಂದು ತೋರಿಸ್ಬೇಕು. ಇಲ್ಲಿ ಬ್ರ್ಯಾಂಡ್ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಡಾರ್ಕ್ ಸೈಡ್ ಆಫ್ ಇದು ಬರ್ತದಲ್ಲ, ಸೊ ಅದನ್ನೊಂದು ತೋರಿಸ್ಬೇಕಾಗ್ತದೆ. ಮತ್ತೆ ನಮ್ಗೆ ಕಮಾಟಿಪುರ ಸೈಡ್ ಅಲ್ಲಿ ಅದು ಪ್ರಾಸ್ಟಿಟ್ಯೂಷನ್, ಅಂದ್ರೆ ಅವರ ಲೈಫ್ ಸಹ ನಮ್ಗೆ ತೋರಿಸ್ಬೇಕಂತ ತುಂಬಾ ಆಸೆ ಇದೆ. ಅಂದ್ರೆ ಅವರು
ಹಾಗೆ ಲೈಕ್ ವೈ ಆರ್ ದೇ ಡೂಯಿಂಗ್ ದಿಸ್, ಅವರ ಬ್ಯಾಕ್ ಸ್ಟೋರಿ ಅಂತದ್ದು ಆ ಟೈಪ್, ಅಂದ್ರೆ ಅದನ್ನು ನಾವು ಇದು ಫೇಸ್ ಆದ್ರೆ ಅಲ್ಲಿ ಬ್ರ್ಯಾಂಡ್ ಅಸೋಸಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಮ್ಮದೇ ಹಣ ಹಾಕಿ ನಾವು ಅದನ್ನು ಸ್ಟೋರೀಸ್ ಅನ್ನು ಪರ್ಸ್ಯೂ ಮಾಡುವಂತ ತುಂಬಾ ಆಸೆ ಇದೆ. ಸೊ ದೀಸ್ ಆರ್ ಸಮ್ ಆಫ್ ದ ಸ್ಟೋರೀಸ್, ಅಂದ್ರೆ ಲಿಟಲ್ ಬಿಟ್ ಆಫ್ ಅ ಡಾರ್ಕರ್ ಸೈಡ್, ಬಟ್ ನಮ್ಗೆ ಅಂದ್ರೆ ದೇ ಆರ್ ಆಲ್ಸೋ ಲೈಕ್ ಇನ್ ನಮ್ಮ ಸೊಸೈಟಿಯಲ್ಲಿ ಅದು ಸಹ ತುಂಬಾ ಇಂಟಿಗ್ರಲ್ ಪಾರ್ಟ್ ಅಲ್ಲ. ಸೊ ಅದು ಸ್ಟೋರೀಸ್ ಅನ್ನು ನಮ್ಗೆ ತೋರಿಸ್ಬೇಕಂತ ತಗೊಂಡ್ ಬರ್ಬೇಕಂತ ಆಸೆ ಇದೆ. ಓಕೆ, ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ನಿಮ್ಮ ಒಂದು ಜರ್ನಿಯನ್ನ ಯೂಟ್ಯೂಬ್ ಮುಖಾಂತರ ಒಂದು ಪ್ರಾರಂಭಿಸಿದ್ರಿ. ಸೊ ಈಗಿನ ಒಂದು ಯೂಟ್ಯೂಬರ್ಸ್ಗೆ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ನಾನು ಅಂತ ಹೇಳುವ ಒಂದು ಹುರುಪಿರುವಂತಹ ಯುವ ಸಮುದಾಯಕ್ಕೆ ನೀವೇನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಈಗ ಹೇಳುದಿದ್ರೆ ಟೈಮ್ ಏನಿದೆ, ಸ್ಕ್ರೀನ್ ಟೈಮ್ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ನೀವು ನೋಡ್ಬೋದು ಈಗ ವಿ ಆರ್ ಲಿಮಿಟೆಡ್ ಟು 30 seconds ರೀಲ್ಸ್. ಹೌದು. ಸೊ ಅದಕ್ಕಿಂತ ಆ ಟೈಮ್ ಶಾರ್ಟ್ ಮಾಡಿ ಎಫೆಕ್ಟಿವ್ ಕೊಡೋದಕ್ಕಿಂತ ನಿಮ್ಮ ಕ್ವಾಲಿಟೇಟಿವ್ ರಿಲೇಟೆಡ್ ಆಸ್ಪೆಕ್ಟ್ ಆಗಿ ಏನ್ ಥಿಂಕ್ ಮಾಡ್ತೀರಾ, ಅದು ಯಾವುದೇ ವಿಡಿಯೋ ಇರ್ಬೋದು, ನಮ್ಮ ಹಾಗೆ ಸ್ಟೋರೀಸ್ ಹೇಳ್ತಾ ಇರ್ಬೋದು, ಅಥವಾ ಕಥೆ ಇರುವ ಶಾರ್ಟ್ ಮೂವೀಸ್ ರಿಲೇಟೆಡ್ ವಿಡಿಯೋ ಮಾಡ್ತಿರೋದಂತದ್ದು ಇರ್ಬೋದು, ಅಥವಾ ಫಿಲ್ಮ್ ಮೇಕಿಂಗ್ ವೇಯಲ್ಲಿ ಹೋಗ್ತಿರಾದ್ರೆ, ಅಥವಾ ಬೇರೆ ಯಾವ್ದಾದ್ರು ಸ್ಟೋರಿ. ಸುಮಾರು ಫುಡ್ ಚಾನೆಲ್ಸ್ ಬರ್ತದೆ, ಸುಮಾರು ಟಾಕ್ ಶೋಸ್ ಅಂತದೆಲ್ಲ ಏನ್ ಬರ್ತಾ ಇದೆ. ಸೊ ಯಾರಾದ್ರೂ ಕಾಂಟೆಂಟ್ ರಿಲೇಟೆಡ್ ಆಗಿ ಆಸ್ಪೈರ್ ಇರುವವ್ರು ಯಾರಾದ್ರೂ ಇದ್ರೆ ಫೋಕಸ್ ಆನ್ ಕ್ವಾಲಿಟಿ ರಿಲೇಟೆಡ್ ಆಗಿ ಫೋಕಸ್ ಮಾಡಿ ಅದಕ್ಕೆ ನಿಮ್ಮದು ಎಫರ್ಟ್ಸ್ ಎಲ್ಲ ಹಾಕಿದ್ರೆ ಇವತ್ತು ಸಕ್ಸಸ್ ಆಗೋದೇ ಇರ್ಬೋದು. ಓವರ್ ಅ ಪೀರಿಯಡ್ ಆಫ್ ಟೈಮ್ 1 year 2 year 3 year ಡೌನ್ ದ ಲೈನ್ ಡೆಫಿನೆಟ್ಲಿ ನೇಮ್ ಫೇಮ್ ಎಲ್ಲ ಬರ್ತದೆ. ಸೊ ಸ್ಟಾರ್ಟ್ ಮಾಡೋರಿಗೆ ಒಂದು ಮೆಸೇಜ್ ಏನಂದ್ರೆ ಮೋರ್ ಫೋಕಸ್ ಅಬೌಟ್ ಕ್ವಾಲಿಟಿ. ನೀವು ನಿಮ್ಮ ವಿಡಿಯೋಸ್, ಆ ವಿಡಿಯೋಸ್ ಅಲ್ಲಿ ಏನ್ ಕಾಂಟೆಂಟ್, ಅದ್ರದ್ದು ಏನ್ ಮೆಸೇಜಸ್ ಕೊಡ್ತೀರಿ ಅದಕ್ಕೆ ಸುಮಾರು ಫೋಕಸ್ ಮಾಡಿ ಅದಕ್ಕೆ ವರ್ಕೌಟ್ ಮಾಡಿ. ಸೊ ಡೆಫಿನೆಟ್ಲಿ ಇನ್ ದ ಫಸ್ಟ್ ವಿಡಿಯೋ ಅದ್ರದ್ದು ಔಟ್ಪುಟ್ ಒಳ್ಳೆ ಬರುತ್ತೆ. ಅಂದ್ರೆ ಮಾಡುವ ಕೆಲಸದಲ್ಲಿ ನಾವು ಸ್ಪಷ್ಟತೆಯನ್ನ ನೋಡ್ಬೇಕು, ನಿಖರತೆಯನ್ನ ನೋಡ್ಬೇಕು. ಅಲ್ಲಿ ನಾವು ಕೊಟ್ಟ ಒಂದು ವಿಷಯ ಜನರಿಗೆ ಮುಟ್ಟವಾಗಿರ್ಬೇಕು, ಮತ್ತೆ ಸತ್ಯಾಸತ್ಯತೆಗಳು ಅದ್ರಲ್ಲಿ ಇರ್ಬೇಕು. ಅವಾಗ ನಾವು ನಮ್ಮ ಅಚೀವ್ಮೆಂಟ್ ಅನ್ನ ಮಾಡ್ಬೋದು ಅಂತ ಹೇಳ್ತೀರಾ. ಹಾಗೆ ಒಂದು ಟೀಮ್ ವರ್ಕ್ ನ ಬಗ್ಗೆ ಹೇಳುದಾದ್ರೆ ಶಶಾಂಕ್ ಅವರೇ, ನೀವೇನ್ ಹೇಳ್ತೀರಾ ಅಂದ್ರೆ ಈ ಒಂದು ಯುವ ಸಮುದಾಯ ಆ ಒಂದು ಕೆಲಸದಲ್ಲಿ ಕೈ ತಪ್ತಾ ಇದೆ ಅಂತ ಹೇಳ್ಬೋದು. ಒಂದು ಕೆಲಸವನ್ನು ಮಾಡ್ಬೇಕು ಅಂತ ಹೇಳುವಾಗ ಆ ಟೀಮ್ ಅಲ್ಲಿ ಕೆಲವಷ್ಟು ಭಿನ್ನಾಭಿಪ್ರಾಯಗಳು ಬಂದು ಆ ಟೀಮೇ ಒಡೆದು ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಿರುವಾಗ ಟೀಮ್ ಅನ್ನ ಕಟ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀರಾ? ಸೊ ನೀವು ಟೀಮ್ ಹುಡುಕುವಾಗ ಮೇನ್ಲಿ ಎಂತ ಇಂಟೆನ್ಷನ್ ಇರ್ಬೇಕಂದ್ರೆ ಒಂದು ಮೈಂಡ್ ಸೆಟ್ ಎಲ್ಲರಿಗೂ ಸೇಮ್ ಇರ್ಬೇಕು. ಅಲೈನ್ ಆಗ್ಲಿಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗ್ತದೆ. ಯಾಕಂದ್ರೆ ಪರ್ಸ್ಪೆಕ್ಟಿವ್ಸ್ ಬೇರೆ ಇದ್ರೆ ಓಕೆ, ಬಟ್ ಮೈಂಡ್ ಸೆಟ್ ಸಿಮಿಲರೇ ಇರಬೇಕು. ಅಂಡ್ ಅದೇ ಟು ಬಿಲ್ಡ್ ಅ ಟೀಮ್ ಅಂದ್ರೆ ಒಂದು ವರ್ಕ್ ಸ್ಪೇಸ್ ಅಂದ್ರೆ ಎವ್ರಿಬಡಿ ಶುಡ್ ಎಂಜಾಯ್ ಇಟ್. ಅಂದ್ರೆ ನಮ್ದು ಇಟ್ಸ್ ನಾಟ್ ದ ವೈಟ್ ಕಾಲರ್ ಜಾಬ್, ಅಂದ್ರೆ 9 to 5 ಕಾರ್ಪೊರೇಟ್ ಟೈಪ್ ಹಾಗೆ ಅಂತ ಜಾಬ್ ಅಲ್ಲ. ನಮ್ದು ಇಟ್ಸ್ ಅ ಪ್ಯಾಷನ್ ದಟ್ ವಿ ಆರ್ ಪರ್ಸ್ಯೂಯಿಂಗ್. ಸೊ ಅದು ಪ್ಯಾಷನ್ ಅಲ್ಲಿ ಅಂದ್ರೆ ನಮ್ಮ ದಿಸ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಡ್ರೀಮ್ಡ್ ಆಫ್ ಅಲ್ಲ. ಅದು ಡ್ರೀಮ್ಸ್ ಅಲ್ಲಿ ಸಹ ನೀವು ಎಂಜಾಯ್ ಮಾಡ್ಲಿಲ್ಲ ಆದ್ರೆ ವಾಟ್ ಇಸ್ ದ ಪಾಯಿಂಟ್? ಸೊ ಹಾಗೆ ನಿಮ್ಮ ಟೀಮ್ ಅನ್ನು ಆಲ್ವೇಸ್ ಸ್ಟ್ರಾಂಗ್ ಇಡಬೇಕಾದ್ರೆ ಆಲ್ವೇಸ್ ಹ್ಯಾವ್ ಫನ್, have that family and treat them like friends hage. And it is not about how like andre we have to get it together. It's not about okay ಇವರ ಕೆಲಸ ಇವರಿಗೆ ಹೀಗೆ ಇವರೇ ಮಾಡಬೇಕು ಹಾಗೆ ಅಲ್ಲ. all of us ಹಾಗೆ ಸೇರಿ ಅದನ್ನ ಬೆಟರ್ ಮಾಡಬಹುದು ಅಂತ. ಈಗ ಫಾರ್ ಬ್ಯಾಟಲ್ ಆಫ್ ಬಫೆಲೋಸ್ ಆಗಿ ನಾವು ಮತ್ತೆ ಮುರಳಿ ಕೂತ್ಕೊಂಡು ಸಬ್ ಟೈಟಲ್ ಮಾಡಿದ್ವಿ. ಅಂದ್ರೆ ಆಲ್ ಬೆಳಿಗ್ಗೆಯಿಂದ ರಾತ್ರಿ, ಬಿಕಾಸ್ ತುಳು ಅಲ್ಲಿ ಇತ್ತು, ಇಂಗ್ಲಿಷ್ ಅಲ್ಲಿ ಸಬ್ ಟೈಟಲ್ ಮಾಡ್ಬೇಕಿತ್ತು. ಸೊ ಬೆಳಿಗ್ಗೆಯಿಂದ ರಾತ್ರಿ ನಾವು ಸಬ್ ಟೈಟಲ್ ಮಾಡ್ತಾ ಕೂತ್ಕೊಂಡಿದ್ರಿ. ಬೇರೆ ಆರ್ಟಿಸ್ಟ್ ಸಾಕ್ಷಿತ್ ಇರ್ಬೋದು, ಅವರು ಟ್ರೇಲರ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಶ್ರವಣ್ ಇರ್ಬೋದು, ಅವ್ರು ಕಲರ್ ಅಲ್ಲಿ ವರ್ಕ್ ಮಾಡ್ತಿದ್ರು. ನಾವು ನಿಮ್ಮ ಕೆಲಸ ಇದು ನೀವೇ ಮಾಡಿ ಅಂತ ಅಲ್ಲ, ನಾವು ಒಟ್ಟಿಗೆ ಸೇರಿ ಒಟ್ಟಿಗೆ ಬೆಟರ್ ಪ್ರಾಡಕ್ಟ್ ಮಾಡುವ ಅಂತ ನಮ್ದು ಮೇನ್ ಇಂಟೆನ್ಷನ್ ಇರ್ತದೆ. ಸೊ ಟೀಮಿಗೆ ಮೋಸ್ಟ್ಲಿ ಅದೇ ಇರ್ಬೇಕಂದ್ರೆ ಎಲ್ಲರೂ ಸೇಮ್ ಮೈಂಡ್ ಸೆಟ್ ಅಂಡ್ ಅಟ್ ದ ಸೇಮ್ ಟೈಮ್ ಎಂಜಾಯ್ ಮಾಡ್ತಾ ಇರ್ಬೇಕಂದ್ರೆ ದೇ ಶುಡ್ ಹ್ಯಾವ್ ಫನ್. ನಿಮ್ಮ ಟೀಮ್ ಅಲ್ಲಿ 16 ಜನ ಇದ್ದಾರೆ ಅಂತ ಹೇಳಿದ್ರಿ. ಈ ಎಲ್ಲಾ ತಂಡದ ಸದಸ್ಯರ ಪರಿಚಯವನ್ನ ಒಮ್ಮೆ ಕೊಡ್ಬೋದಾ? ಸೊ ನಮ್ಮ ಟೀಮ್ ನಾನ್ ಮತ್ತೆ ಶ್ರವಣ್ ಫಸ್ಟ್ ನಾವು ಫೌಂಡರ್ಸ್ ಆಗಿದ್ದೇವೆ. ಸೊ ಅದಾದ್ಮೇಲೆ ಫೋಟೋಗ್ರಫಿ ಮತ್ತೆ ಸಿನಿಮಾಟೋಗ್ರಫಿ ಟೀಮ್ ಅಲ್ಲಿ ಸೊ ಅವರು ಲೀಡ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು, ಕ್ರಿಯೇಟಿವ್ ಪ್ರೊಡ್ಯೂಸರ್ಸ್. ಸೊ ಮುರಳಿ ಅಬ್ಬೆಮನೆ ಮತ್ತೆ ನಿತೇಶ್ ಮಟ್ಟು ಮತ್ತೆ ಸನಿತ್ ಪೂಜಾರಿ ಅಂತ ಹೇಳಿ, ಮತ್ತೆ ನಮ್ಮ ಏರಿಯಲ್ ಸಿನಿಮಾಟೋಗ್ರಫರ್ ರಮಿತ್ ಸನಿಲ್ ಅಂತ ಇದ್ದಾರೆ. ಮತ್ತೆ ನಮ್ಮದು ಇದು ಫೈನಾನ್ಸಸ್ ಪ್ಲಸ್ ಎಲ್ಲ ಕಾಂಟೆಂಟ್ ಪ್ರೊಡ್ಯೂಸಿಂಗ್ ಎಲ್ಲ ನೋಡ್ಕೊಳ್ಳೋದು ರಂಜಿತ್ ಅಂಬಲ್ಪಾಡಿ. ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಆರ್ಟಿಸ್ಟ್ ಅಲ್ಲಿ ಶ್ರೇಯಸ್ ಇದ್ದಾರೆ, ಮತ್ತೆ ಸಾಕ್ಷಿತ್ ಕೋಟ್ಯಾ, ಮತ್ತೆ ಇವರು ವಿಘ್ನೇಶ್ ಅಮೀನ್ ಅಂತ ಇದ್ದಾರೆ, ಮತ್ತೆ ಪ್ರಮೀಳಾ ಅಂತ ಇದ್ದಾರೆ. ಸೊ ಅವರು ವೆಡ್ಡಿಂಗ್ ಇದ್ರಲ್ಲಿ ನೋಡ್ತಿದ್ದಾರೆ, ಪ್ರಮೀಳಾ ನಾಯ್ಕ್ ಅಂತ ಹೇಳಿ ನಮ್ಮ ವೆಡ್ಡಿಂಗ್ ಇದ್ರಲ್ಲಿ ನೋಡ್ತಿದ್ದಾರೆ. ಮತ್ತೆ ನಮ್ಮ ಬೇರೆ ಟೀಮ್ ಅಂದ್ರೆ ಸುಜಿತ್ ಅವರು ಇದ್ದಾರೆ. ಸೊ ಸುಜಿತ್ ಸಹ ನಮ್ಮ ಟೀಮ್ ಪಾರ್ಟ್ ಇದ್ದಾರೆ. ಟೀಮ್ ದಟ್ ವಿ ಹ್ಯಾವ್.
ಓಕೆ, ಸೊ ಇಡೀ ಟೀಮ್ ಈ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ನ ಹಿಡ್ಕೊಂಡು ಜನರಿಗೆ ಬಹಳಷ್ಟು ಮಾಹಿತಿಯನ್ನ ನೀಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಹಾಗೆ ಕನಸುಗಳನ್ನ ಕಾಣಬೇಕು, ಕನಸನ್ನ ಕಂಡು ನಾವು ಅದರಿಂದ ಮುಂದುವರಿಬೇಕು, ಕನಸು ನನಸಾಗೋದ್ರಲ್ಲಿ ನಾವು ಖುಷಿಯನ್ನ ಪಡಬೇಕು ಅಂತ ಹೇಳುವ ಒಂದು ಒಳ್ಳೆಯ ಉದ್ದೇಶವನ್ನ ನೀವು ಇಟ್ಕೊಂಡು ಸ್ಟೋರೀಸ್ ದಟ್ ಮ್ಯಾಟರ್ ಜನರ ಮನ ಮುಟ್ತಾ ಇದೆ. ಸೊ ನಿಮ್ಮ ಏನೆಲ್ಲ ಡ್ರೀಮ್ಸ್ ಇದೆ ಇದೆಲ್ಲ ಅಚೀವ್ ಆಗ್ಲಿ, ಹಾಗೆ ನಿಮ್ಗೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಎಲ್ಲ ಸಾಕ್ಷಾತ್ಕಾರ ಆಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಕ್ಲಾಸಿಕ್ ಟೈಮ್ ಅನ್ನ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.